ಓಕೆ, ಹಾ, ಈಗ ಕಾಣ್ತಿದೆ ಸ್ಕ್ರೀನು ಎಲ್ಲರಿಗೂ? ಹಾ, ಓಕೆ, ಡನ್. ಈಗ ಡೇಟಾ ಸ್ಟ್ರಕ್ಚರ್ ಯೂಸಿಂಗ್ ಸಿ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಫಸ್ಟ್ ಚಾಪ್ಟರ್ ಆಲ್ಮೋಸ್ಟ್ ಸಿ ಪ್ರೋಗ್ರಾಮ್ ಇದೆ. ಆಲ್ಮೋಸ್ಟ್ ನೀವು ಕಲ್ತಿರೋದಿದೆ. ಡೇಟಾ ಸ್ಟ್ರಕ್ಚರ್, ಡೈನಾಮಿಕ್ ಮೆಮರಿ ಅಲೋಕೇಶನ್ ಇರ್ಬೋದು, ಅಥವಾ ಪಾಯಿಂಟರ್ ಇರ್ಬೋದು, ಅರೇಸ್ ಇರ್ಬೋದು. ಆಲ್ಮೋಸ್ಟ್ ಫಸ್ಟ್ ಚಾಪ್ಟರ್ ಕಲ್ತಿದ್ದೆ ಲಕ್ಕಿಲಿ. ಸೊ ನಾ ಇನ್ನೊಮ್ಮೆ ರಿವಿಷನ್ ಮಾಡಿ ಕೊಡತ್ತೀನಿ ನಿಮ್ಗೆ. ಡೇಟಾ ಸ್ಟ್ರಕ್ಚರ್ ಯೂಸಿಂಗ್ ಸಿ ಅಂದ್ರೆ ಡೇಟಾ ಸ್ಟ್ರಕ್ಚರ್ ಅನ್ನ ಯೂಸ್ ಮಾಡಿಕೊಂಡು ಸಿ ಪ್ರೋಗ್ರಾಮಿಂಗ್ ನಲ್ಲಿ ನಾವು ಪ್ರೋಗ್ರಾಮ್ ಅನ್ನ ಬರಿತೀವಿ. ಓಕೆ, ಸೊ ಇಲ್ಲಿ ನಾವು ನಿನ್ನೆ ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಆಫ್ ಡೇಟಾ ಸ್ಟ್ರಕ್ಚರ್ ಅನ್ನ ಕಲ್ತೇವಿ. ಲರ್ನಿಂಗ್ ಆಬ್ಜೆಕ್ಟಿವ್ ಅಂತಂದ್ರೆ ಇದನ್ನ ಕಲಿಯೋದ್ರಿಂದ ಏನ್ ಬೆನಿಫಿಟ್, ನಮಗೇನ್ ಯೂಸ್ ಅನ್ನೋದನ್ನ ನಿನ್ನೆ ಆಲ್ರೆಡಿ ಒಂದ್ಸರಿ ಕಲ್ತೇವಿ. ಬಟ್ ನಾ ಗ್ಲಾನ್ಸ್ ಆಗಿ ಫಾಸ್ಟ್ ಆಗಿ ಹೇಳ್ತಾ ಹೋಗ್ತೀನಿ. ಟು ಪ್ರೊವೈಡ್ ದ ನಾಲೆಜ್ ಆಫ್ ಬೇಸಿಕ್ ಡೇಟಾ ಸ್ಟ್ರಕ್ಚರ್ ಅಂಡ್ ದೇರ್ ಇಂಪ್ಲಿಮೆಂಟೇಷನ್ ಅಂದ್ರೆ ನಿಮ್ಗೆ ಆಲ್ರೆಡಿ ನಾನು ನಿನ್ನೆ ಹೇಳಿನಿ ಟೈಪ್ಸ್ ಆಫ್ ಡೇಟಾ ಸ್ಟ್ರಕ್ಚರ್ಸ್, ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್, ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್. ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಲ್ಲಿ ಲಾಸ್ಟ್ ಸಿ ಪ್ರೋಗ್ರಾಮ್ ನಲ್ಲಿ ಕಲ್ತಿರ್ತೀರಿ. ಇಂಟು ಪ್ಲೋಟೋ ಎಲ್ಲ. ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ನಲ್ಲಿ ಲೀನಿಯರ್, ನಾನ್ ಲೀನಿಯರ್ ಅಂತ ಬರುತ್ತೆ. ಲೀನಿಯರ್ ಅಲ್ಲಿ ಸ್ಟ್ಯಾಕ್, ಕ್ಯೂ, ಲಿಂಕ್ಡ್ ಲಿಸ್ಟ್ ಕಲ್ತೀರಿ. 1 ಮಿನಿಟ್. ನಾನ್ ಲೀನಿಯರ್ ಅಲ್ಲಿ ಅರೇಸು, ಸಾರಿ, ನಾನ್ ಲೀನಿಯರ್ ಅಲ್ಲಿ ಗ್ರಾಫ್ ಎಂಟ್ರೀಸ್ ಇರುತ್ತೆ. 1 ಮಿನಿಟ್. ಓಕೆ, ಸೊ ಇವನ್ನೆಲ್ಲಾನು ನೀವು ಡೇಟಾ ಸ್ಟ್ರಕ್ಚರ್ ಅಂದ್ರೆ ಏನು, ಅದ್ರದ್ದು ಇಂಪ್ಲಿಮೆಂಟೇಷನ್ ಅನ್ನೋದ್ರ ಬಗ್ಗೆ ಕಲೆ ಆಗ್ತೀರಿ. ಓಕೆ, ಆಮೇಲೆ ಇಂಪಾರ್ಟೆನ್ಸ್ ಆಫ್ ಡೇಟಾ ಸ್ಟ್ರಕ್ಚರ್ ಅಂಡ್ ಎಲ್ಲಿ ಎಫಿಷಿಯಂಟ್ ಪ್ರೋಗ್ರಾಮಿಂಗ್ ಬರೆಯೋಕೆ ಯೂಸ್ ಮಾಡ್ತೀವಿ ಅಂತ ಹೇಳ್ತೀವಿ. ಅಂದ್ರೆ ನೀವು ಒಂದು ಮುಂದೆ ನೀವು ಒಂದು ಸಬ್ಜೆಕ್ಟ್ ಕಲಿತೀರಿ. ಇಟ್ಸ್ ಅ ವೆರಿ ನೈಸ್ ಸಬ್ಜೆಕ್ಟ್, ಅಲ್ಗಾರಿದಮ್ಸ್ ಅಂತ. ಕಂಪ್ಲೀಟ್ ಕಂಪ್ಯೂಟರ್ ಸೈನ್ಸ್ ಬೇಸ್ಡ್ ಆನ್ ಪ್ರೋಗ್ರಾಮ್ಸ್. ನಿಮ್ಗೆ ಗೊತ್ತು, ಎಲ್ಲಾ ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟ್ ಇರೋದು ಬೇಸ್ಡ್ ಆನ್ ಪ್ರೋಗ್ರಾಮ್ಸ್. ಅಂದ್ರೆ ಏನೇ ನಾನು ಒಂದು ಫೈಲ್ ಓಪನ್ ಮಾಡ್ತೀನಿ, ಕ್ಲೋಸ್ ಮಾಡ್ತೀನಿ, ಏನೇ ಒಂದು ಪ್ರಿಂಟ್ ಕೊಡ್ತೀನಿ, ಒಂದು ಮೂವಿ ಹಚ್ತೀನಿ ಅಂದ್ರೂ ಪ್ರೋಗ್ರಾಮ್ ಮೇಲೆ ಆಗೋದು. ಆ ಪ್ರೋಗ್ರಾಮಿಂಗ್ ಅನ್ನ ಬರೆಯೋದಕ್ಕೆ ನಾನು ಸಡನ್ ಆಗಿ ಹೋಗ್ಕೊಂತ ನಾ ಕಂಪ್ಯೂಟರ್ ನಲ್ಲಿ ಪ್ರೋಗ್ರಾಮ್ ಬರೀತೀನಿ ಅಂತಂದ್ರೆ ಆಗಲ್ಲ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಾಗ್ತದ, ಫಸ್ಟ್ ಆ ಪ್ರಾಬ್ಲಮ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ರಿಪ್ರೆಸೆಂಟೇಷನ್ ಮಾಡಿ ಅಂದ್ರೆ ಏನೈತಿ ರಿಯಲ್ ವರ್ಲ್ಡ್ ಪ್ರಾಬ್ಲಮ್, ಅದನ್ನ ನಾವೇನ್ ಮಾಡ್ಬೇಕಾಗತ್ತಾ, ಫಸ್ಟ್ ನಾವು ಬರಿಬೇಕಾಗತ್ತ ಸ್ಟೆಪ್ ಬೈ ಸ್ಟೆಪ್. ಅದಕ್ಕೆ ಅಲ್ಗಾರಿದಮ್ಸ್ ಅಂತೇವಿ. ಅದು ಇಂಗ್ಲಿಷ್ ಲೈಕ್ ಸ್ಟೇಟ್ಮೆಂಟ್ಸ್ ಗಳನ್ನ ಬರಿತೀವಿ ನಾವು ಯೂಶುವಲಿ. ನೀವು ಅಲ್ಗಾರಿದಮ್ ಬಗ್ಗೆ ಕಲ್ತೀರಿ. ಓಕೆ, ಆಮೇಲೆ ಇಲ್ಲಿ ಅಲ್ಗಾರಿದಮ್ ಬರೋದು, ರನ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ. ಎಫಿಷಿಯಂಟ್ ಅಲ್ಗಾರಿದಮ್ಸ್ ಬರಬೇಕಂದ್ರೆ ಟೈಮ್ ಬಹಳಷ್ಟು ತಗೋಬಾರ್ದು, ಸ್ಪೇಸ್ ಬಹಳಷ್ಟು ತಗೋಬಾರ್ದು. ಈಗ ಫಾರ್ ಎಕ್ಸಾಂಪಲ್ ನೀವೇ ಒಂದು ಇಂಟರ್ನೆಟ್, ಈಗ ನಾನು ಜೂಮ್ ಕನೆಕ್ಟ್ ಮಾಡಿದೆ, ಇಂಟರ್ನೆಟ್ ಸ್ಲೋ ಇರುತ್ತೆ, ಕನೆಕ್ಷನ್ ಪ್ರಾಬ್ಲಮ್, ಇವೆಲ್ಲ ನಿಮಗೆ ರಿಸರ್ಚ್ ಪ್ರಾಬ್ಲಮ್ ಇದ್ದಂಗೆ. ನೀವು ನೆನ್ಪು ಮಾಡ್ಕೊಳ್ಳಿ. ಈ ಸದ್ ನಾನು ಏನು ಈಗ ಜೂಮ್ ಆ್ಯಪ್ ಕಲಿಸೋತ್ನಾಗ ನಿಮ್ಗೆ ಏನೇನು ಪ್ರಾಬ್ಲಮ್ಸ್ ಗಳು ಬರ್ತಾವಲ್ಲ, ಇವೆಲ್ಲ ನಿಮಗೆ ಮುಂದೆ ರಿಸರ್ಚ್ ಪ್ರಾಬ್ಲಮ್ ಇದ್ದಂಗೆ. ಅಂದ್ರೆ ಯಾಕೆ ಇದು ಜೂಮ್ ಆ್ಯಪ್ ಕನೆಕ್ಟ್ ಮಾಡಾಗ ಇಷ್ಟು ಪ್ರಾಬ್ಲಮ್ ಆಗ್ತಿದೆ ಅಂತಂದ್ರೆ ನಾನು ಯಾಕೆ ಇದಕ್ಕೆ ಪ್ರೋಗ್ರಾಮ್ ಬರೆದು ಸಾಲ್ವ್ ಮಾಡಬಾರ್ದು? ಇದೇ ನಮ್ದು ಕಂಪ್ಯೂಟರ್ ಸೈನ್ಸ್ ಅಂತಂದ್ರೆ ಏನು, ನೀವು ಪ್ರೋಗ್ರಾಮ್ ಬರೀಬೇಕು, ಬರಂತ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಓಕೆ, ಸೊ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸ್ ಅಂತಂದ್ರೆ ಈಗ ಸಡನ್ ಕೋವಿಡ್ ಬಂತು, ಎಲ್ಲರೂ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ವಿ. ಎಲ್ಲರೂ ಸಡನ್ ಆಗಿ ಏನು ಗೂಗಲ್ ಮೀಟ್ ಅಂತೀವಿ, ಜೂಮ್ ಅಂತೀವಿ. ಯಾಕೆ ಗೂಗಲ್ ಮೀಟ್, ಯಾಕೆ ಜೂಮು, ಎಲ್ಲರೂ ಒಂದೇ ಯಾಕೆ ಮಾಡ್ತಿಲ್ಲ? ಸಾಫ್ಟ್ವೇರ್ಸ್ ಅದಾವು, ಒಂದಷ್ಟಕ್ಕೂ ಉಪಯೋಗ ಆಗ್ತಾವ, ಇನ್ನೊಂದು ಸರಿ ಉಪಯೋಗ ಆಗ್ತಿಲ್ಲ. ಈ ತರ ಪ್ರೋಗ್ರಾಮ್ ಅನ್ನು ಬರೆಯೋದಕ್ಕೆ ನಾವೇನಂತೇವಿ, ಎಫಿಷಿಯಂಟ್ ಅಲ್ಗಾರಿದಮ್ಸ್ ಅಂದ್ರೆ ಒಳ್ಳೆ ಪ್ರೋಗ್ರಾಮ್ ಗಳನ್ನ ಬರಿಬೇಕಾಗುತ್ತೆ. ಬರೀ ಪ್ರೋಗ್ರಾಮ್ ಬರೆಯೋದು ಇಂಪಾರ್ಟೆಂಟ್ ಅಲ್ಲ, ಅದನ್ನ ಎಫಿಷಿಯಂಟ್ ಅಲ್ಗಾರಿದಮ್ಸ್ ಅನ್ನ ಬರಿಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಈ ಡೇಟಾ ಸ್ಟ್ರಕ್ಚರ್ ನಲ್ಲಿ ನಾನು ಯಾವ ತರ, ಈಗ ನೋಡಿ ನಿಮ್ದು ಇಲ್ಲೊಂದು ನಾನು ಪಾರ್ಟಿಸಿಪೆಂಟ್ ಲಿಸ್ಟ್ ಕಾಣ್ತಾ ಇದೆ ನಿಮ್ ಸ್ಕ್ರೀನ್ ಅಲ್ಲಿ. 17 ಮಂದಿ ಜಾಯ್ನ್ ಆದ್ರು. ಯಾವ ತರ ಜಾಯ್ನ್ ಆದ್ರು? 1 by 1 ಜಾಯ್ನ್ ಆದ್ರು. ಇದನ್ನ ನಾವೇನಾದ್ರು ನೇಮ್ ವೈಸ್ ಜಾಯ್ನ್ ಆದ್ರ, ಟೈಮ್ ವೈಸ್ ಜಾಯ್ನ್ ಆದ್ರ, ಇದನ್ನೂ ಕಲಿತೇವೆ. ಅದನ್ನೇ ಕ್ಯೂ ಅಂತ ಕಲಿತೇವೆ ನಾವು. ಐ ಥಿಂಕ್ ಕ್ಯೂವಿಂಗ್ ಥಿಯರಿ ಅಂತ ಒಂದು ಬಿಗ್ ಕಾನ್ಸೆಪ್ಟ್ ಐತಿ, ನಾನು ನಿನ್ನೆ ಹೇಳಿದ್ದೆ. ಸೊ ಇವನ್ನೆಲ್ಲಾನು ಏನ್ ಮಾಡ್ತೀರಿ, ಟು ಅಂಡರ್ಸ್ಟ್ಯಾಂಡ್ ದ ಡೇಟಾ ಸ್ಟ್ರಕ್ಚರ್ ಇನ್ ಕಾಂಟೆಕ್ಸ್ಟ್ ಆಫ್ ರೈಟಿಂಗ್ ಎಫಿಷಿಯಂಟ್ ಪ್ರೋಗ್ರಾಮ್ಸ್, ಅಂದ್ರೆ ಬೆಸ್ಟ್ ಪ್ರೋಗ್ರಾಮಿಂಗ್ ಬರಾಕ ನಾವು ಟು ಡೆವಲಪ್ ಅ ಸ್ಕಿಲ್ ಅಪ್ಲೈ ಅಪ್ರೋಪ್ರಿಯೇಟ್ ಡೇಟಾ ಸ್ಟ್ರಕ್ಚರ್ಸ್ ಇನ್ ಪ್ರೋಗ್ರಾಮ್ ಸಾಲ್ವಿಂಗ್. ಅಂದ್ರೆ ಯಾವ ಡೇಟಾ ಸ್ಟ್ರಕ್ಚರ್, ನಾನು ಒಂದಿಷ್ಟು ರಿಯಲ್ ಒಂದು ಪ್ರಾಬ್ಲಮ್ ಕೊಟ್ಟೆ, ಮನೆಯಲ್ಲಿ ಪ್ಲೇಟ್ ಹೊಂದಿಸ್ತೀವಿ, ಲಾಸ್ಟ್ ಪ್ಲೇಟ್ ಇಟ್ಟಿದ್ದನ್ನ ಫಸ್ಟ್ ಇಟ್ಟಿರೋದನ್ನ ನಾವು ಲಾಸ್ಟಿಗೆ ತಗೋತೀವಿ. ಸೊ ಇದನ್ನ ಯಾವ ಟೈಮಲ್ಲಿ ಸ್ಟ್ಯಾಕ್ ಯೂಸ್ ಮಾಡ್ಬೇಕು, ಯಾವ ಟೈಮಲ್ಲಿ ಕ್ಯೂ ಯೂಸ್ ಮಾಡ್ಬೇಕು, ಯಾವ ಟೈಮಲ್ಲಿ ಲಿಂಕ್ಡ್ ಲಿಸ್ಟ್ ಯೂಸ್ ಮಾಡ್ಬೇಕು ಅನ್ನೋದನ್ನ ಕಲಿಯೋದೇ ಎಫಿಷಿಯಂಟ್ ಡೇಟಾ ಸ್ಟ್ರಕ್ಚರ್ ಆರ್ and this concept used in problem solving techniques also. To impart the basic algorithms. ಇಲ್ಲಿ ಏನ್ ಕಲಿತೀವಿ ಅಂದ್ರೆ some basic concepts of data structures and algorithms ಅನ್ನು ಕಲಿತೀವಿ. ಇಲ್ಲಿ in depth ಕಲಿಯಂಗಿಲ್ಲ, basic improved version of C ಅಂದಂಗೆ. Okay, to understand the concept about searching and sorting, ಇಲ್ಲಿ ನಾವು ಮೇಜರ್ ಕಲಿಯೋದು ಸರ್ಚಿಂಗ್ ಅಂಡ್ ಸಾರ್ಟಿಂಗ್. ಯಾಕಂದ್ರೆ ನಾನು ಸರ್ಚ್ ಕಂಪ್ಯೂಟರ್ ಅಲ್ಲಿ ಯಾವ ತರ ನಾನು ಸ್ಟೋರ್ ಮಾಡ್ತೀನಿ, ಯಾವ ತರ ನಾನು ಅದನ್ನ ಫೆಚ್ ಮಾಡ್ತೀನಿ, ಅದೇ ಇಂಪಾರ್ಟೆಂಟ್. ಈಗ ನೋಡಿ ನಿಮ್ದು ರಿಸಲ್ಟ್
SSLC ರಿಸಲ್ಟ್ ನೀವು ಫಾಸ್ಟ್ ಆಗಿ ಫೆಚ್ ಮಾಡಿ ಕೊಡ್ಬೇಕು. ನಿಮ್ಗೆ ಬರೀ ನಿಮ್ದು ಒಂದು ನಂಬರ್ ಹಾಕಿಬಿಟ್ರೆ ಫಾಸ್ಟ್ ಆಗಿ ಫೆಚ್ ಮಾಡಿ ಕೊಡ್ಬೇಕು. ಅದಕ್ಕೆ ಎಫಿಷಿಯಂಟ್ ಅಲ್ಗಾರಿದಮ್ಸ್ ಇರಬೇಕು. ಫಾಸ್ಟ್ ಆಗಿ ಫೆಚ್ ಮಾಡಿ ಕೊಡ್ಬೇಕಂದ್ರೆ ಇಯರ್ ವೈಸ್ ಸ್ಟೋರ್ ಮಾಡಿ ಇಡಬೇಕು ನೀವು. ಸೊ ಅದಕ್ಕೆ ಸಾರ್ಟಿಂಗ್ ಟೆಕ್ನಿಕ್ಸ್ ಅಂತಾರ. ಓಕೆ, ಅದನ್ನ ಫಾಸ್ಟ್ ಆಗಿ ಹುಡುಕಿ ಕೊಡೋದಕ್ಕೆ ಸರ್ಚಿಂಗ್ ಟೆಕ್ನಿಕ್ಸ್ ಅಂತಾರೆ. ಸಾರ್ಟಿಂಗ್ ಟೆಕ್ನಿಕ್ಸ್ ಅಂದ್ರೆ ಏನು, ನೀವು ಸೀರಿಯಲ್ ಆಗಿ ಹೊಂದಿಸಿದ್ರೆ ಈಸಿಯಾಗಿ ನೀವು ಹುಡುಕ್ಬಹುದು. ನೀವು ರ್ಯಾಂಡಮ್ ಆಗಿಟ್ಟು ಐಟಮ್ ಅನ್ನ ಈಸಿಯಾಗಿ ಹುಡುಕ್ಬಹುದು, ಸೀರಿಯಲ್ ಇದ್ದ ಐಟಮ್ ಅನ್ನ ಈಸಿಯಾಗಿ ಹುಡುಕ್ಬಹುದು. ಸೊ ಆಬ್ವಿಯಸ್ಲಿ ಸೀರಿಯಲ್ ಐಟಮ್ಸ್ ಗಳು ನಾವು ಈಸಿಯಾಗಿ ಹುಡುಕ್ಬಹುದು. ಅದಕ್ಕೋಸ್ಕರ ನಾನು ಸಾರ್ಟಿಂಗ್ ಟೆಕ್ನಿಕ್ಸ್ ಅನ್ನ ಕಲಿತೇವೆ. ಈ ಸೀರಿಯಲ್ ಆಗಿ ಇಟ್ಟೇವೆ ಅಂತಂದ್ರೆ ಆಬ್ವಿಯಸ್ಲಿ ಈಸಿಯಾಗಿ ಸರ್ಚ್ ಮಾಡಬಹುದು. ಅದಕ್ಕೋಸ್ಕರ ಸರ್ಚಿಂಗ್ ಟೆಕ್ನಿಕ್ಸ್ ಅನ್ನ ಕಲಿತೀವಿ. ಸಮ್ ಟೈಮ್ ಇಲ್ಲಿ ಕ್ವಶನ್ ಏನು, ಹೇಗೆ ನೀವು ಸೀರಿಯಲ್ ಆಗಿ ಇಡೋದಕ್ಕೆ ಏನ್ ಪ್ರೋಗ್ರಾಮ್ ಬರೀತೀರಿ, ಅಥವಾ ಅನ್ಸ್ಟ್ರಕ್ಚರ್ಡ್ ಇಟ್ರೆ ಯಾವ್ದೋ ಒಂದು ಬೇರೆ ವೇದಾಗ ಇಟ್ರೆ ಹೇಗ್ ಪ್ರೋಗ್ರಾಮ್ ಬರೀತೀರಿ, ಇವೆಲ್ಲ ಕ್ವಶನ್ಸ್ ಇರೋದಕ್ಕೆ ಸರ್ಚಿಂಗ್ ಅಂಡ್ ಸಾರ್ಟಿಂಗ್ ಟೆಕ್ನಿಕ್ಸ್ ಅನ್ನ ಕಲಿತೀರಿ. ಓಕೆ, ಎನಿ ಕ್ವಶನ್ಸ್ ಸಹನಾ? ask. If you have any question, just raise the hand and ask me. Hello, ಹೇಳಿ. ಹಲೋ ಸಹನಾ. ಈ ಇದ್ರಾಗ ಅಲ್ಲ ನನಗೆ ಬ್ಯಾರೆ ಇದ್ರಾಗ ಲೇಟ್ದಾಗ. Okay, it's okay. Now we'll move to understanding about the stack, queue, linked list, trees, graphs. Already had structured data ಅಂದ್ರೆ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ಅಲ್ಲಿ 2 ಟೈಪ್ಸ್, ಲೀನಿಯರ್, ನಾನ್ ಲೀನಿಯರ್. ಇವೆಲ್ಲ ಸ್ಟ್ಯಾಕ್, ಕ್ಯೂ, ಲಿಸ್ಟ್ ಆರ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ಸ್, ಟ್ರೀ, ಗ್ರಾಫ್ಸ್ ಆರ್ ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ಸ್. ಇವನ್ನ ಒಂದೊಂದು ಚಾಪ್ಟರ್ ಆಗಿ ಕಲಿತೀರಿ ಮುಂದೆ. ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ದ algorithms and step by step approach to solving problems in a fundamental data structure. ಇಲ್ಲಿ ನೀವು ಫಸ್ಟ್ ಏನು ಸ್ಟೆಪ್ ಬೈ ಸ್ಟೆಪ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಹೌ ಟು ಸಾಲ್ವ್ ಇನ್ ಅ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸ್ ಅನ್ನೋದನ್ನ ನಾವು ಇಲ್ಲಿ ಕಲಿತೀವಿ. ಸೊ ಈ ಸಬ್ಜೆಕ್ಟ್ ಕಲ್ತ ಮೇಲೆ ನಮಗೆ ಲರ್ನಿಂಗ್ ಔಟ್ಕಮ್ಸ್, ಎಬಿಲಿಟಿ ಟು ಎನ್ಹಾನ್ಸ್ ಪ್ರೋಗ್ರಾಮಿಂಗ್ ಸ್ಕಿಲ್ಸ್ ಒಂದು ನಾವು ಇದನ್ನ ಕಲ್ತ ಮೇಲೆ ಪ್ರೋಗ್ರಾಮಿಂಗ್ ಸ್ಕಿಲ್ ಇಂಪ್ರೂವ್ ಆಗುತ್ತೆ. ನೆಕ್ಸ್ಟ್ ಪ್ರೋಗ್ರಾಮ್ ಅನಾಲಿಸಿಸ್ ಮಾಡಕ್ ಬರುತ್ತೆ, ಅಂಡ್ ಅದ್ರದ್ದು ಟೈಮ್ ಕಾಂಪ್ಲೆಕ್ಸಿಟಿ ಮಾಡೋದನ್ನ ನಿಮ್ಗೆ ಗೊತ್ತಾಗುತ್ತೆ. ಯಾವ್ದು ಅಲ್ಗೋರಿಥಮ್ ಬೆಸ್ಟ್, ಯಾವ್ದು ಬೆಸ್ಟ್ ಅಲ್ಲ ಅಂತ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳಕೊಂಡ್ರೆ ಅಂದ್ರೆ ಈಗ ಜೂಮ್ ಬೆಸ್ಟೋ ಅಥವಾ ಗೂಗಲ್ ಮೀಟ್ ಬೆಸ್ಟೋ ಅಥವಾ ವೆಬ್ಎಕ್ಸ್ ಬೆಸ್ಟೋ, ಇದು ಎದ್ರ ಮೇಲೆ ಹೇಳ್ತೀರಿ, ಹೌ ಇಟ್ ಈಸ್ ಕನೆಕ್ಷನ್, ಹೌ ಇಟ್ ಈಸ್ ಯೂಸರ್ ಫ್ರೆಂಡ್ಲಿ ಇರಬೇಕು, ಟೈಮ್ ಇರಬೇಕು. ಸೊ ಇದ್ರ ಮೇಲೆ ಹೇಳ್ತೀವಿ. Okay, now I think 18 members joined today's class, still 10 more members. Please ಅವ್ರಿಗೆ ಇನ್ಫಾರ್ಮ್ ಮಾಡ್ರಿ, ಇದು ಕನ್ಸಿಡರ್ ಆಗುತ್ತೆ, ಆನ್ಲೈನ್ ಕ್ಲಾಸ್ ಕನ್ಸಿಡರ್ ಆಗುತ್ತೆ. ಓಕೆ, ಇಲ್ಲಿ ಫಸ್ಟ್ ಚಾಪ್ಟರ್ ಏನ್ ಹೋಗ್ತೇವೆ ಅಂತಂದ್ರೆ ಡೈನಾಮಿಕ್ ಮೆಮರಿ ಅಲೋಕೇಶನ್. ಆಲ್ರೆಡಿ ನಾ ಎಕ್ಸ್ಪ್ಲೇನ್ ಮಾಡಿದೆ. ಮೆಮರಿ ಅಲೋಕೇಶನ್ ಡ್ಯೂರಿಂಗ್ ರನ್ ಟೈಮ್ ಇಸ್ ಅ ಡೈನಾಮಿಕ್ ಮೆಮರಿ ಅಲೋಕೇಶನ್. ಮೆಮರಿ ಅಲೋಕೇಶನ್ ಡ್ಯೂರಿಂಗ್ ಕಂಪೈಲ್ ಟೈಮ್ ಇಸ್ ಅ ಸ್ಟ್ಯಾಟಿಕ್ ಮೆಮರಿ ಅಲೋಕೇಶನ್. ಏನು ನೀವು ಡೇಟಾ ಲಾಸ್ಟ್ ಟೈಮ್ ಅರೇ ಚಾಪ್ಟರ್ ಕಲ್ತ್ರಿ, ಅಲ್ಲೆಲ್ಲ ಕೇಳಾಗ್ತದೆ. ಇಂಟರ್ನೆಟ್ ಕನೆಕ್ಷನ್ ಅನ್ಸ್ಟೇಬಲ್ ಅಂತ ಹೇಳ್ತಿದೆ, ಎಲ್ಲರಿಗೆ ಕೇಳ್ತಾ ಇದೆಯಾ? ಪ್ಲೀಸ್ ಎಲ್ಲರೂ ಮ್ಯೂಟ್ ಮಾಡ್ರಿ ನೀವು. ಓಕೆ, ನಾನೇ ಮ್ಯೂಟ್ ಮಾಡಿದೆ. ಇದು ಬೆಸ್ಟ್ ಆಪ್ಷನ್ ಇದೆ ಇಲ್ಲಿ ನಾವು ಜೂಮ್ ಮೀಟ್ ಅಲ್ಲಿ. ಓಕೆ, ಇಲ್ಲಿ ನೀವು ಯಾರಾದ್ರೂ ಕ್ವಶನ್ ಕೇಳ್ತಿದ್ರೆ ಅನ್ಮ್ಯೂಟ್ ಮಾಡಿ ಕೇಳ್ಬೋದು. ಕ್ಲಿಯರಾ? ಅನ್ಮ್ಯೂಟ್ ಮಾಡಿ ಕೇಳ್ಬೋದು ಕ್ವಶನ್ ಕೇಳೋರು. ಓಕೆ, ನಾನು ಈಗ ಎಲ್ಲರದ್ದು ನಿಮ್ಮದು ಮ್ಯೂಟ್ ಮಾಡೀನಿ, ಅನ್ಮ್ಯೂಟ್ ಮಾಡಿ ಕೇಳ್ರಿ ನಿಮ್ ಕ್ವಶನ್ಸ್ ಏನ್ರ ಇದ್ರೆ. ಓಕೆ, ಅಥವಾ ಬರ್ದಿಟ್ಕೋರಿ, ಎಂಡಿಂಗ್ ಕ್ವಶನ್ಸ್ ಕೇಳ್ರಿ. ಓಕೆ, 20 ಮೆಂಬರ್ಸ್ ಜಾಯ್ನ್ಡ್. ಟು ಗುಡ್, ನೈಸ್. ಓಕೆ, ಡೈನಾಮಿಕ್ ಪ್ರೋಗ್ರಾಮಿಂಗ್, ಡೈನಾಮಿಕ್ ಮೆಮರಿ ಅಲೋಕೇಶನ್ ಅಂದ್ರೆ ಗೊತ್ತಾಯ್ತು. ಈಗ ಒಂದು ಮೆಮರಿ ಅಲೋಕೇಟ್ ಡ್ಯೂರಿಂಗ್ ರನ್ ಟೈಮ್, ಸ್ಟ್ಯಾಟಿಕ್ ಮೆಮರಿ ಅಲೋಕೇಶನ್ ಅಂದ್ರೆ ಮೆಮರಿ ಅಲೋಕೇಟ್ ಡ್ಯೂರಿಂಗ್ ಕಂಪೈಲ್ ಟೈಮ್. ಈಗ ಮೆಮರಿ ಅಲೋಕೇಶನ್ ಯಾವ ಟೈಮು ಮಾಡ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಎರಡೂ ಬೆನಿಫಿಟ್ಸ್ ಅದಾವ, ಎರಡೂ ಮೆರಿಟ್ಸ್ ಅದಾವ, ಡಿಮೆರಿಟ್ಸ್ ಅದಾವ. ಸ್ಟ್ಯಾಟಿಕ್ ಮೆಮರಿ ಅಲೋಕೇಶನ್ ಇಸ್ ದ ಬೆಸ್ಟ್ ಅಂಡ್ ಆಲ್ಸೋ ಡೈನಾಮಿಕ್ ಮೆಮರಿ ಅಲೋಕೇಶನ್ ಇಸ್ ಆಲ್ಸೋ ಎ ಗುಡ್ ಟೆಕ್ನಿಕ್. ಯಾಕಂತಂದ್ರೆ ಈಗ ಸ್ಟ್ಯಾಟಿಕ್ ಮೆಮರಿ ಅಲೋಕೇಶನ್ ಯಾವಾಗ ಅಂತಂದ್ರೆ ಇಫ್ ಯು ಆರ್ ಅ ಪ್ರೋಗ್ರಾಮರ್ ಇಸ್ ಪರ್ಫೆಕ್ಟ್ 100%, ನೀವು ಇಫ್ ಯು ಆರ್ good programmer, you can understand what is the data, what is the size of the data and ಎಷ್ಟು ನಾನು ಸ್ಟೋರ್ ಮಾಡಬಹುದು ಮೊದಲೇ ತಿಳ್ಕೊಂಡಿದ್ರೆ ನೀವು ಕಂಪ್ಯೂಟರ್ ಹೇಳಿದ್ರೆ ಅದು ಕ್ಯಾಲ್ಕುಲೇಷನ್ ಟೈಮ್ ಉಳಿತದೆ. ಸೊ ಇದಕ್ಕೆ ಏನಾಗುತ್ತೆ, ಸ್ಟ್ಯಾಟಿಕ್ ಮೆಮರಿ ಅಲೋಕೇಶನ್ ಬೆಸ್ಟ್ ಆಗುತ್ತೆ. ಯಾಕಂದ್ರೆ ಕಂಪ್ಯೂಟರ್ ಕ್ಯಾಲ್ಕುಲೇಷನ್ ಮಾಡ್ಬೇಕಲ್ಲ, ಎಷ್ಟು ಸ್ಪೇಸ್ ಬೇಕಂತ ಎಷ್ಟ್ರ ಆ ಟೈಮ್ ಅಲ್ಲಿ ಉಳಿತದೆ. ಬಟ್ ಸ್ಟ್ಯಾಟಿಕ್ ಮೆಮರಿ ಡ್ರಾಬ್ಯಾಕ್ ಏನಂತಂದ್ರೆ ಒಂದ್ಸರಿ ಅಲೋಕೇಟ್ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ ಸ್ಪೇಸ್ ಬೇಕಾಯ್ತಂದ್ರೆ ನಮಗೆ ಅಲೋಕೇಟ್ ಮಾಡಕ ಕೊಡಂಗಿಲ್ಲ. ಈಗ ಅರೇ ಆಫ್ 10 ಅಂತ ಬರೆದ್ರಿ, 10 ಎಲಿಮೆಂಟ್ ಹಾಕ್ಬೇಕು ಮ್ಯಾಕ್ಸಿಮಮ್. 11 ಎಲಿಮೆಂಟ್, 15 ಎಲಿಮೆಂಟ್, 20 ಎಲಿಮೆಂಟ್ ಹಾಕಕ್ಕಾಗಂಗಿಲ್ಲ. ಸೊ ಅಂತ ಟೈಮ್ ನಲ್ಲಿ ಏನಾಗುತ್ತೆ, ಸೊ ಸ್ಟ್ಯಾಟಿಕ್ ಮೆಮರಿ ಅಲೋಕೇಶನ್ ಫೇಲ್ ಟು ಪ್ರೋಗ್ರಾಮರ್, ಯಾರು ಡೇಟಾ ಸ್ಟ್ರಕ್ಚರ್ ಡೆವಲಪರ್ ಇರ್ತಾರಲ್ಲ ಅವ್ರು ಫೇಲ್ ಆಗ್ತಾರೆ. ಯಾಕಂತಂದ್ರೆ ಹಿ ಶುಡ್ ನಾಟ್ ಅಂಡರ್ಸ್ಟ್ಯಾಂಡ್ ದ ಸೈಜ್ ಆಫ್ ದ ಡೇಟಾ. ಅದಕ್ಕೋಸ್ಕರ ಏನ್ ಮಾಡ್ತೇವೆ ಅಂದ್ರೆ ಡೈನಾಮಿಕ್ ಮೆಮರಿ ಅಲೋಕೇಶನ್ ಹೋಗ್ಬಿಡುತ್ತೆ. ಅಂದ್ರೆ ಸಮ್ ಟೈಮ್ ಹೆಚ್ಚು ಬೇಕಾಗ್ಬೋದು, ಸಮ್ ಟೈಮ್ ಕಡಿಮೆ ಬೇಕಾಗ್ಬೋದು, ಡಿಪೆಂಡ್ಸ್ ಆನ್ ದ ಸಿಚುವೇಶನ್. ಕಂಪ್ಯೂಟರ್ ಒಂದೇ ಕ್ಯಾಲ್ಕುಲೇಷನ್ ಮಾಡ್ಕೊಂಡು
ಅಲೋಕೇಶನ್ ಮಾಡ್ತಾ ಹೋಗುತ್ತಾ. ದಟ್ಸ್ ವೈ ಡೈನಾಮಿಕ್ ಮೆಮರಿ ಅಲೋಕೇಶನ್. ಇಲ್ಲಿ ಮೆಲಾಕ್, ಕೆಲಾಕ್, ರಿಅಲಾಕ್, ಫ್ರೀ ಅಂತ ನಾನು ನಿನ್ನೆ ಎಕ್ಸ್ಪ್ಲೇನ್ ಮಾಡಿದೆ. ಇಲ್ಲಿ ರಿಅಲಾಕ್ ಫ್ರೀ ಅಂತಂದ್ರೆ ಫಸ್ಟ್ ಹೇಳಿದೆ ನಾನು. ರಿಅಲಾಕ್ ಅಂದ್ರೆ ಅಲೋಕೇಟಿಂಗ್ 1 ಸೆಕೆಂಡ್, ಅಂದ್ರೆ ಆಲ್ರೆಡಿ ಅಲೋಕೇಶನ್ ಮಾಡಿರ್ತೀರಿ, ಬಟ್ ನಿಮಗೆ ಏನು ಆ ಮೆಮರಿ ಲೊಕೇಶನ್ ಬಿಟ್ಟು ಬೇರೆ ಮೆಮರಿ ಲೊಕೇಶನ್ ಏನೋ ಯಾವುದೋ ಕಾರಣಕ್ಕೆ ರಿಅಲೋಕೇಶನ್ ಮಾಡಬೇಕಂತಂದ್ರೆ ರಿಅಲಾಕ್ ಫಂಕ್ಷನ್ ಅನ್ನು ಯೂಸ್ ಮಾಡ್ತೀವಿ. ಬಟ್ ನಿಮ್ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮುಗಿದ ಮೇಲೆ ಸುಮ್ಮನೆ ಅದು ಹೋಲ್ಡ್ ಇಟ್ಕೊಂಡ್ರೆ ಅಂದ್ರೆ ನಿಮಗೆ ಪ್ರಾಬ್ಲಮ್ ಏನಾಗುತ್ತೆ ಅಂತಂದ್ರೆ ಆ ಕಂಪ್ಯೂಟರ್ ನಲ್ಲಿ ರ್ಯಾಮ್ ಏನು ಪ್ರೈಮರಿ ಮೆಮರಿ ನಿಮ್ಗೆ ಇನ್ನೊಂದು ಯಾವುದೋ ಪ್ರೋಗ್ರಾಮ್ ರನ್ ಆಗಕ್ಕ ಫಾಸ್ಟ್ ಆಗಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಯು ಶುಡ್ ರಿಲೀಸ್. ಯಾವಾಗ ನಿಮ್ ಪ್ರೋಗ್ರಾಮ್ ಕಂಪ್ಲೀಟ್ ಎಕ್ಸಿಕ್ಯೂಷನ್ ಮುಗಿತದ ಅವಾಗ ರಿಲೀಸ್ ಮಾಡ್ಬೇಕಾಗತ್ತ. ಅದಕ್ಕೋಸ್ಕರ ಫ್ರೀ ಅಂತ ಫಂಕ್ಷನ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ಮೆಲಾಕ್ ಅಂಡ್ ಕೆಲಾಕ್ ಟೂ ಮೇಜರ್ ಫಂಕ್ಷನ್. ಬೆಸ್ಟ್ ಮೀನ್ಸ್ ವಾಟ್, ಡೈನಾಮಿಕ್ ಮೆಮರಿ ಅಲೋಕೇಶನ್ ಯೂಸ್ ಮಾಡ್ಬೇಕಂದ್ರೆ ಇವು ಎರಡು ಫಂಕ್ಷನ್ ಯೂಸ್ ಮಾಡ್ಲೇಬೇಕು. ಇಲ್ಲಿ ಒಂದು ಮೆಲಾಕ್ ಫಂಕ್ಷನ್, ನೀವೊಂದ್ ಸ್ವಲ್ಪ ಹಂಗ ನೋಟ್ಸ್ ಮಾಡ್ಕೋತ ಹೋಗ್ರಿ. ಯು ವಿಲ್ ಲರ್ನ್ ಡೈನಾಮಿಕ್ ಅಲೋಕೇಟ್ ಮೆಮರಿ ಇನ್ನ. ಇದು ಆಲ್ರೆಡಿ ನಾನು ಶೇರ್ ಮಾಡೀನಿ PPT, ಆಮೇಲೆ ಬೇಕಂದ್ರೂ ಬರ್ಕೊಡ್ರಿ. ಬಟ್ ನೀಟ್ ಆಗಿ ಒಂದೊಂದು ಪಾಯಿಂಟ್ ತರ ಬರ್ಕೋರಿ ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ವೇದಾಗ. ನಾ ಏನ್ ಮಾಡ್ತೀನಿ, ನನ್ನ ವೇದಾಗ ಹೇಳ್ತಾ ಹೋಗ್ತೀನಿ, ಬಟ್ ನೀವು ಅದನ್ನ ಹೆಂಗ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊತಿರೋಡು ಅದನ್ನ ನಿಮ್ಮ ವೇದ ನೋಟ್ ಮಾಡ್ತಾ ಹೋಗ್ರಿ. ಓಕೆ, ಇಲ್ಲಿ ರಿಅಲಾಕ್ ಅಂದ್ರೆ ಆಲ್ರೆಡಿ ಅಲೋಕೇಶನ್ ಆಗಿದೆ, ಐ ವಾಂಟ್ ಟು ರಿಅಲೋಕೇಟ್ ಸಮ್ವೇರ್ ಅಂದ್ರೆ ಬೇರೆ ಮೆಮರಿ ಲೊಕೇಶನ್ ಅಲ್ಲಿ ಶಿಫ್ಟ್ ಮಾಡಬೇಕು, ಅವಾಗ ರಿಅಲೋಕೇಟ್ ಫಂಕ್ಷನ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ನಾನು ನಿನ್ನೆ ಹೇಳ್ತಿಲ್ಲ, ಒಂದು ಬಾಡಿಗೆ ಮನೆ ಇರುತ್ತೆ, ಐ ವಾಂಟ್ ಟು ಚೇಂಜ್ ಈ ಮನೆಯಿಂದ ಇನ್ನೊಂದು ಮನೆಗೆ ಹೋಗ್ಬೇಕು, ಇಲ್ಲಿ ಏನೋ ತೊಂದರೆ ಇದೆ. ಸೊ ಇದು ರಿಅಲೋಕೇಶನ್. ಓಕೆ, ಬಟ್ ನೀವು ಫಸ್ಟ್ ಟೈಮ್ ಅಲೋಕೇಟ್ ಮಾಡೋ ಹೊತ್ತಾಗ ಒಂದು ಮೆಲಾಕರ್ ಯೂಸ್ ಮಾಡ್ತೀರಿ, ಇಲ್ಲ ಕೆಲಾಕರ್ ಯೂಸ್ ಮಾಡ್ತೀರಿ. ಮೆಲಾಕ್ ಅಂದ್ರೆ ಏನ್ ಹೇಳಿದ್ದೆ ನಾನು, ಯಾರಾದ್ರೂ ಒಬ್ರು ಹೇಳ್ತೀರಿ ಫಾಸ್ಟ್ ಆಗಿ, ವಾಟ್ ಇಸ್ ದ ಮೆಲಾಕ್ ಫಂಕ್ಷನ್, ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಮೆಲಾಕ್ ಅಂಡ್ ಕೆಲಾಕ್? ಅನ್ಮ್ಯೂಟ್ ಮಾಡ್ಕೊರಿ, ಫಾಸ್ಟ್ ಹೇಳ್ಬೇಕು. ಡಿಫರೆನ್ಸ್ ಬಿಟ್ವೀನ್ ಮೆಲಾಕ್ ಅಂಡ್ ಕೆಲಾಕ್. ವಾಟ್ ಟೈಮ್ 2 ಮಾರ್ಕ್ಸ್ ಕೇಳ್ತಿರ್ತಾರೆ ಇದನ್ನ. ಏನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ, ಡಿಫರೆನ್ಸ್ ಬಿಟ್ವೀನ್ ಮೆಲಾಕ್ ಅಂಡ್ ಕೆಲಾಕ್ ಹೇಳ್ತಿರೋ ಇಲ್ಲೋ? ಅನ್ಮ್ಯೂಟ್ ಮಾಡ್ಕೊಂಡು ಹೇಳ್ರಿ ಫಾಸ್ಟ್ ಆಗಿ. ಹೇಳಲ್ಲ, ಯಾರು ಹೇಳಲ್ಲ? ಹೇಳಲ್ಲ, ಹೇಳ್ತಿರೋ ಹೇಳಲ್ಲ? ಓಕೆ, ಟೋಟಲ್ 22 ಮೆಂಬರ್ಸ್, 22 ಮೆಂಬರ್ಸ್ ಜಾಯ್ನ್ ಆಗಿರಿ, ಇಟ್ಸ್ ಟು ಗುಡ್. ಯಾರು ಹೇಳ್ತಾ ಇಲ್ಲ. ಓಕೆ, 1 ಸೆಕೆಂಡ್ ನಾನೇ ಹೇಳ್ತೀನಿ, ಪ್ಲೀಸ್ ನೀವು ರೆಡಿ ಇರ್ರಿ. ನೆಕ್ಸ್ಟ್ ಯಾವ್ದೋ ಕ್ವಶನ್ ಕೇಳಿದ್ರೆ ಜಸ್ಟ್ ಅನ್ಮ್ಯೂಟ್ ಮಾಡ್ಕೊಂಡು ಹೇಳ್ರಿ. ಓಕೆ, ಈಗ ಮೆಲಾಕ್ ಫಂಕ್ಷನ್ ಅಂದ್ರೆ 1 ಬ್ಲಾಕ್ ಆಫ್ ಮೆಮರಿ ಒಂದ ಕಡೆ ಹೋಲ್ಡ್ ಆಗೋದಕ್ಕೆ ಮೆಲಾಕ್ ಫಂಕ್ಷನ್ ಅನ್ನ ಯೂಸ್ ಮಾಡ್ತೇವೆ. ಇದನ್ನ ನಾನು ನಿನ್ನೆ ಹೇಳಿದ್ದೆ ನಿಮಗೆ. ಈಗ ನಿಮಗೆ 100 ಎಕರೆ ಜಾಗ ಬೇಕಾಗಿದೆ, ಬಟ್ ನಿಮಗೆ 100 ಎಕರೆ ಒಂದೇ ಕಡೆ ಸಿಗ್ತಿಲ್ಲ. ಏನ್ ಮಾಡ್ಬೇಕಾಗತ್ತೆ ನೀವು, ಇಲ್ಲೊಂದು 50 ಎಕರೆ, ಅಲ್ಲೊಂದು 25 ಎಕರೆ, ಇನ್ನೊಂದು ಕಡೆ 15 ಎಕರೆ, ಈ ತರ ನೀವು ತಗೋತೀರಲ್ಲ, ಅಂದ್ರೆ ಏನ್ ಮಾಡಿದ್ರಿ, ಒಂದ ಕಡೆ ಆಗ್ಲಿಲ್ಲ, ಒಂದು 4 ಕಡೆ ತಗೊಂಡ್ರಿ, ಇದಕ್ಕೆ ಕೆಲಾಕ್ ಫಂಕ್ಷನ್ ಯೂಸ್ ಮಾಡ್ತೀವಿ. ಅಂದ್ರೆ you are required 100 byte of memory, but 100 byte of memory it is not there. ಕಂಪ್ಯೂಟರ್ RAM ಅಲ್ಲಿ ಅಷ್ಟು ಸ್ಪೇಸ್ ಇಲ್ಲ ಇದನ್ನ ರನ್ ಮಾಡಕ. ಬಟ್ ಬೇರೆ ಕಡೆ ಎಲ್ಲೋ ಸ್ಪೇಸ್ ಇದೆ, ಇನ್ನೊಂದು ಕಡೆ ಎಲ್ಲೋ ಸ್ಪೇಸ್ ಇದೆ, ಇಲ್ಲೊಂದು 50 MB ಇದೆಯಾ, ಇಲ್ಲೊಂದಿಷ್ಟು ಹೋಲ್ಡ್ ಮಾಡ್ಲಿ, ಇನ್ನೊಂದಿಷ್ಟು 20 MB ಇಲ್ಲೊಂದು ಎಲ್ಲೋ ಕಡೆ ಇದೆಯಾ, ಅಲ್ಲಿ ಹೋಲ್ಡ್ ಮಾಡ್ತದೆ. ಸೊ ಇದಕ್ಕೋಸ್ಕರ ಏನಾಗುತ್ತೆ, ಕೆಲಾಕ್ ಫಂಕ್ಷನ್ ಅನ್ನು ಯೂಸ್ ಮಾಡ್ತೀವಿ. ಇಲ್ಲಿ ನಂಬರ್ ಆಫ್ ಬ್ಲಾಕ್ಸ್, ನಾನು ಇದನ್ನ ತೋರ್ಸಾಕ ನಿಮ್ಗೆ ಸಿಂಟ್ಯಾಕ್ಸ್ ತೋರ್ಸಾಕ ನಿಮ್ಗೆ ಹೇಳ್ತೀನಿ. ಸೊ ಮೆಲಾಕ್ ಫಂಕ್ಷನ್ ಅಂದ್ರೆ ಒಂದ ಕಡೆ 100 ಬ್ಲಾಕ್ ಇಂತ 100 ಬೈಟ್ ಆಫ್ ಮೆಮರಿ ಒಂದ ಕಡೆ ಅಲೋಕೇಟ್ ಆಗುತ್ತೆ. ಓಕೆ, ಸೊ ಇದು ಮೇಜರ್ ಡಿಫರೆನ್ಸ್ ಬಿಟ್ವೀನ್ ಮೆಲಾಕ್, ಕೆಲಾಕ್, ಅಂಡ್ ಆಲ್ಸೋ ಯು ನೋ ದಿ ನಾವ್ ವಾಟ್ ಇಸ್ ಫ್ರೀ ಅಂಡ್ ರಿಅಲಾಕ್. ನಾನು ಇದನ್ನ ಫಾಸ್ಟ್ ಆಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಡೈನಾಮಿಕ್ ಮೆಮರಿ ಅಲೋಕೇಶನ್ ಮಾಡೋದ್ರಿಂದ ಏನ್ ಬೆನಿಫಿಟ್ ಅನ್ನೋದನ್ನ ಇಲ್ಲಿ ಹೇಳ್ತಾರ. ಯು ಕ್ಯಾನ್ ಅಲೋಕೇಟ್ ಮೆಮರಿ ಮ್ಯಾನ್ಯುವಲಿ ಡ್ಯೂರಿಂಗ್ ರನ್ ಟೈಮ್. This is known as dynamic memory allocation in C programming. To allocate memory dynamically, library functions ಗಳನ್ನ ಯೂಸ್ ಮಾಡ್ತೀವಿ. ಯಾಕಂದ್ರೆ ಕಂಪ್ಲೀಟ್ C program works on based on library functions like printf, scanf, main, everything is a library functions, means built-in functions. ಇಲ್ಲಿ malloc, keloc, realoc, free are used to library functions used to allocate the memory. ಇದು ಎಲ್ಲ ಡಿಫೈನ್ ಮಾಡ್ಯಾರ ಅಂದ್ರೆ ಹೆಂಗ್ printf, scanf ಸ್ಟ್ಯಾಂಡರ್ಡ್ std.h ನಲ್ಲಿ ಡಿಫೈನ್ ಮಾಡ್ಯಾರ, ಹಂಗೆ ಇಲ್ಲಿ ಸ್ಟ್ಯಾಂಡರ್ಡ್ ಲೈಬ್ರರಿ ಸ್ಟ್ಯಾಂಡರ್ಡ್ lib.h ಅಲ್ಲಿ ನೀವು ಸ್ಟ್ಯಾಂಡರ್ಡ್ ಲೈಬ್ರರಿ ಹೆಡರ್ ಫೈಲ್ ಅಲ್ಲಿ ಡಿಫೈನ್ ಮಾಡಿಟ್ಟಾರ. ಅಂದ್ರೆ ನೀವು ಮೆಲಾಕ್ ಫಂಕ್ಷನ್ ಅಥವಾ ಕೆಲಾಕ್ ಫಂಕ್ಷನ್, ರಿಅಲಾಕ್ ಫಂಕ್ಷನ್ ಏನಾದ್ರೂ ಯೂಸ್ ಮಾಡ್ಬೇಕಂದ್ರೆ ನೀವು ಕಂಪಲ್ಸರಿ ಏನ್ ಯೂಸ್ ಮಾಡ್ಬೇಕಾಗತ್ತಾ, stdio.h ಜೊತೆ ಸ್ಟ್ಯಾಂಡರ್ಡ್ ಲೈಬ್ರರಿ ಫಂಕ್ಷನ್ ಅನ್ನ ಯೂಸ್ ಮಾಡ್ಬೇಕಾಗತ್ತೆ. ಓಕೆ, ಗೊತ್ತಾಯ್ತಲ್ಲ ಸಿಂಟ್ಯಾಕ್ಸ್ ನೋಡು.
ಹ್ಯಾಶ್ ಇನ್ಕ್ಲೂಡ್ std lib.h ಅನ್ನ ಇನ್ಕ್ಲೂಡ್ ಮಾಡಬೇಕಾಗತ್ತೆ. ಓಕೆ, ನೆಕ್ಸ್ಟ್ ವಿಲ್ ಮೂವ್ ಟು ಸಿ malloc function. The name of malloc stands for memory allocation. malloc function reserves a block of memory, ಇದನ್ನ ನೀಟಾಗಿ ನೆನಪಿಟ್ಕೋಬೇಕು ನೀವು. ಒಂದು ಬ್ಲಾಕ್ ರಿಸರ್ವ್ಸ್ ಎ ಬ್ಲಾಕ್ ಆಫ್ ಮೆಮರಿ ಆಫ್ ದ ನಂಬರ್ ಆಫ್ ಬೈಟ್ಸ್. ಎಷ್ಟು ಬೇಕು ಒಂದ ಬ್ಲಾಕ್ ಆಫ್ ಮೆಮರಿಯಲ್ಲಿ ರಿಸರ್ವ್ ಮಾಡುತ್ತದ. ಇಟ್ ರಿಟರ್ನ್ ಪಾಯಿಂಟರ್ ಅಂದ್ರೆ ಫೈನಲಿ ಈಗ ಫಾರ್ ಎಕ್ಸಾಂಪಲ್ 100 ಬೈಟ್ ಆಫ್ ಮೆಮರಿ ಬೇಕಾ, 100 ಬೈಟ್ ಆಫ್ ಒಂದ್ ಕಡೆ ಇತ್ತಾ, ಅದನ್ನ ರಿಸರ್ವ್ ಮಾಡುತ್ತದೆ ಇದಕ್ಕ ಮೆಮರಿ ಕಂಪ್ಯೂಟರ್ಗೆ. ಅದು ತಾನೇ ಅಂದ್ರೆ ನೀವು ಏನು ಹೇಳೋ ಅವಶ್ಯಕತೆ ಇಲ್ಲ. ವೈಡ್ ಡೇಟಾ ಸ್ಟ್ರಕ್ಚರ್ ಯೂಸ್ ಮಾಡಿ, ಇಲ್ಲಿ ವೈಡ್ ಪ್ರಿಮಿಟಿವ್ ಡೇಟಾ ಟೈಪ್ ಯೂಸ್ ಮಾಡಿರಿ ಅಂದ್ರೆ ಮೀನಿಂಗ್ ಏನು, ಡಸ್ ನಾಟ್ ರಿಟರ್ನ್ ಎನಿಥಿಂಗ್. ಓಕೆ, ತಾನೇ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಇಟ್ ಇಸ್ ಕಾಸ್ಟಿಂಗ್ ಅಂತ ಟೈಪ್ ಕಾಸ್ಟಿಂಗ್ ಕಲ್ತೀರಿ ನೀವು. ಇಂಟು ಪಾಯಿಂಟರ್ ಆಫ್ ಎನಿ ಫಾರ್ಮ್ ಅಂದ್ರೆ ಇಲ್ಲಿ ಪಾಯಿಂಟರ್ ಇಸ್ ಅ ವೇರಿಯಬಲ್, ಇದು ಕಾಸ್ಟ್ ಆಗುತ್ತೆ, ಟೈಪ್ ಕಾಸ್ಟ್ ಆಗುತ್ತೆ. ಅಂದ್ರೆ ಫ್ಲೋಟ್ ಆಗುತ್ತೆ, ಫ್ಲೋಟ್ನೇ ಬೇಕು, ಇಂಟ್ನೇ ಬೇಕು, ಯಾವ ಡೇಟಾ ಟೈಪ್ ಪ್ರೈಮರಿ ಡೇಟಾ ಟೈಪ್ ಬೇಕು ಇಲ್ಲಿ ಕಾಸ್ಟಿಂಗ್ ಆಗುತ್ತೆ. malloc ಸೈಜ್, ಹೌ ಮಚ್ ಸೈಜ್ ಯು ರಿಕ್ವೈರ್ಡ್, ಅದು ಸೈಜ್ ಅನ್ನ ಮೆನ್ಷನ್ ಮಾಡುತ್ತೆ. ಸೊ ನೀವು malloc ಫಂಕ್ಷನ್ ಬರಿ ಅಂತಂದ್ರೆ ಇಷ್ಟು ಬರಿತೀರಿ ಅಂತ ಅನ್ಕೋತೀನಿ ನಾನು. ಇದು ಎಕ್ಸಾಂಪಲ್. ಇದ ಸ್ವಲ್ಪ ಯಾರಾದ್ರೂ ಆನ್ಸರ್ ಹೇಳ್ತೀರಿ ನೋಡ್ರಿ. ಪಾಯಿಂಟರ್ ಫ್ಲೋಟ್ malloc 100 into size of float ಅಂದ್ರೆ 100 byte into size of float. ವಾಟ್ ಇಸ್ ದ ಸೈಜ್ ಆಫ್ ದ ಫ್ಲೋಟ್? ಫ್ಲೋಟ್ ಡೇಟಾ ಟೈಪ್ ಸೈಜ್ ಎಷ್ಟ್ರಿ? ಎಷ್ಟು ಮೆಮರಿ ಬೇಕಾಗುತ್ತೆ ಒಂದು ಫ್ಲೋಟ್ ವೇರಿಯಬಲ್ ಸ್ಟೋರ್ ಮಾಡಕ್ಕೆ? ಕೇಳ್ತಾ ಇದೆಯೋ? ಯಾರಾದ್ರೂ ಒಬ್ಬರಾದ್ರೂ ಹೇಳಿ. 2 bytes ಸರ್. 2 byte ನೋಡ್ರಿ. ಫ್ಲೋಟ್ ನಾ ಕೇಳ್ತಿರೋದು ಇಂಟ್ ಅಲ್ಲ, ಫ್ಲೋಟ್. ಫ್ಲೋಟ್ ಎಷ್ಟು ಬೈಟ್ ಆಫ್ ಮೆಮರಿ ಬೇಕು? 4 bytes ಸರ್. 4 byte. ಓಕೆ, ಸೊ 2 byte ಇಂಟಿಜರ್, 4 byte ಫ್ಲೋಟ್. ಸೊ ಇಲ್ಲಿ ಸೈಜ್ ಆಫ್ ದ ಡೇಟಾ ಎಷ್ಟು ಬೇಕಾಗುತ್ತೆ ಹಂಗಂದ್ರೆ 100 into ಸೈಜ್ ಆಫ್ ಫ್ಲೋಟ್ 400 bytes. 400 bytes. ಯಾಕಂದ್ರೆ ಸೈಜ್ ಆಫ್ ದ ಫ್ಲೋಟ್ ಈಸ್ 400 ಎಲಿಮೆಂಟ್ಸ್ ಅಂದ್ಕೊಳ್ಳೋಣ. ಸೊ 100 into 4 400 bytes ಆಫ್ ಮೆಮರಿ ರಿಕ್ವೈರ್ಡ್. ಈಗ ನಾನು ನಿಮ್ಗೊಂದು ಇನ್ನೊಂದು ಕ್ವೆಶ್ಚನ್ ಕೇಳ್ತೀನಿ. ಪಾಯಿಂಟರ್ ಇದು ಕ್ಯಾರೆಕ್ಟರ್ ಐತೆ ಅಂದ್ಕೊಳ್ಳೋಣ. 100 into ಸೈಜ್ ಆಫ್ ಕ್ಯಾರೆಟ್ ಎಷ್ಟು ಬೇಕಾಗುತ್ತೆ? 2 ಸರ್. ಕ್ಯಾರೆಕ್ಟರ್ ನೋಡ್ರಿ, ಇಂಟಿಜರ್ ಯಾವುದು, ಕ್ಯಾರೆಕ್ಟರ್ ಯಾವುದು? ಕ್ಯಾರೆಕ್ಟರ್ ಸ್ಟೋರ್ ಮಾಡಕ್ಕೆ ಎಷ್ಟು ಬೇಕಾಗುತ್ತೆ ನಿಮ್ ಸೈಜು? ಇಂಟಿಜರ್ಗೆ ಎಷ್ಟು ಬೇಕಾಗುತ್ತೆ? 2. ಇಂಟಿಜರ್ 2, ಕ್ಯಾರೆಕ್ಟರ್ಗೂ 2 ನಾ? ಕ್ಯಾರೆಕ್ಟರ್ 1 ಸರ್. 1. ಎಲ್ಲ ನೀವು ಕೋವಿಡ್ ಟೈಮಲ್ಲಿ ಮನೆಯಲ್ಲಿ ಕೂತು ಎಲ್ಲ ಹೊಳಿಸಿ ಪ್ರೋಗ್ರಾಮ್ ಮಾಡ್ತೀರಿ ಅನ್ಸಾಕತ್ತೆ ನನಗೆ. ಈ ಪ್ರೋಗ್ರಾಮ್ ನೀಟಾಗಿ ಬರಬೇಕು ಅಂದ್ರೆ ಅಷ್ಟೇ ಡೇಟಾ ಸ್ಟ್ರಕ್ಚರ್ ತಿಳಿಯುತ್ತೆ. ಪ್ಲೀಸ್ ಒಂದ್ಸರಿ ಓದ್ಕೊಡ್ರಿ. ಓಕೆ, ಈಗ ಸೈಜ್ ಹೇಳ್ರಿ ನನಗೆ ಎಷ್ಟು ಬೇಕಾಗುತ್ತೆ? ಈಗ ಪಾಯಿಂಟರ್ ಎಷ್ಟು ರಿಟರ್ನ್ ಮಾಡುತ್ತೆ? ಎಷ್ಟು ರಿಟರ್ನ್ ಮಾಡುತ್ತೆ? 400. ಎಷ್ಟು ನೋಡ್ರಿ ಇಲ್ಲಿ 100 into size of char. What is the char of, what is the size of char? 100 sir. 100. 1 sir. 100 sir. ಅಂದ್ರೆ 100 into size of char 1. So 100 into 100. How much? How 100 sir. 100 bytes of memory requirement. Simple ನೋಡ್ರಿ. ಇದು kelloc. Okay, next go for kelloc function. ಇಲ್ಲಿ kelloc ಅಲ್ಲಿ malloc ಅಲ್ಲಿ ಸಿಂಪಲ್ ಒಂದು ಏನು ಸ್ಮಾಲ್ ಡಿಫರೆನ್ಸ್ ಇದೆ. ಏನು? ಎವ್ರಿಥಿಂಗ್ ಸೇಮ್. ಓಕೆ, ಇಲ್ಲಿ ಏನಿದೆ? ಪಾಯಿಂಟರ್, ಟೈಪ್ ಕಾಸ್ಟ್, kelloc n, ಸೈಜ್. ನೋಡ್ರಿ ಒಂದು ಎಕ್ಸ್ಟ್ರಾ ಬಂತು ಇಲ್ಲಿ. n ಅಂದ್ರೆ ನಂಬರ್ ಆಫ್ ಬ್ಲಾಕ್ಸ್. ಈಗ ನೀವು 100 ಆಗ ಎಷ್ಟು ಬ್ಲಾಕ್ ಆಫ್ ಮೆಮರಿ ಬೇಕು? 100 ಫಾರ್ ಎಕ್ಸಾಂಪಲ್ ಸೈಜ್ ಇಸ್ 100 ಅನ್ಕೊಂಡ್ರೆ n is 4 ಅನ್ಕೊಂಡ್ರೆ ಎಷ್ಟು ಸೈಜ್ ಬೇಕಾಗತ್ತೆ? ಸೈಜ್ 100 ಬರ್ಕೋರಿ ಪೆನ್ ತಗೊಂಡು. n 4 ಬ್ಲಾಕ್ಸ್. ನಿಮಗೆ 100 ಎಕರೆ ಆದಂಗ 4 ಕಡೆ ಜಾಗ ಬೇಕಪ್ಪ ಅಂದ್ರೆ ಎಷ್ಟು ಜಾಗ ಆಗುತ್ತೆ ಟೋಟಲ್ ನಿಮ್ಗೆ? ಅಂದ್ರೆ ಎಷ್ಟು ಎಕರೆ ಬೇಕಾಗುತ್ತೆ? 100 ಎಕರೆ 4 ಕಡೆ ಬೇಕು. 400 ಅರ್ಥ ಆಗ್ತಿದೆಯಾ? 400 ಸರ್. 100 ಎಕರೆಗೆ 4 ಕಡೆ ಜಾಗ ತಗೊಳತ್ತೀರಿ. ಸೊ 400 ಎಕರ್ಸ್ ಬೇಕಂತ. ಹಂಗೆ ನೀನು ಇಲ್ಲಿ ಕಂಪ್ಯೂಟರ್ ನಲ್ಲಿ 100 ಬೈಟ್ ಹಂಗೆ 4 ಟೈಮ್ ತಗೊಂಡ್ರೆ 400 ಬೈಟ್ಸ್ ಆಫ್ ಮೆಮರಿ ರಿಕ್ವೈರ್ಮೆಂಟ್ ಅಂದಂಗೆ. ಬಟ್ ಎದ್ರೊಳಗೆ ಯಾವುದು ಡಿಫ್ರೆನ್ಸ್ ನೋಡಿದ್ರೇನ? ಇಲ್ಲಿ n ಕಾಮಾ ಸೈಜ್ ಇದೆ, ಬಟ್ ಇಲ್ಲಿ ಏನಿದೆ?
ಮೆಲಾಕ್ ಅಲ್ಲಿ ಕಮದ ಏನಿದೆ ರೀ? ಇಂಟು ಇದೆ. ಅರ್ಥ ಆಗ್ತಿದೆಯಲ್ಲ? ಇಂಟು ಅಂದ್ರೆ ಇಟ್ ಇಸ್ ಈ ಇಂಟು ಹಾಕ್ಲಿಲ್ಲ ಅಂತಂದ್ರೆ ಎಷ್ಟು ಬೇಕಾಗುತ್ತೆ ರೀ ಪಾಯಿಂಟರು? ಈ ಇಂಟು ಹಾಕ್ಲಿಲ್ಲ, ಇಂಟು ಅಂದ್ರೇನು? ಇಟ್ಸ್ ನಾಟ್ ಡಿಫ್ರೆಂಟ್ ಅಂತಲ್ಲ. ಯಾರ ಕೈ ಎತ್ತಿದ್ರಿ ಹೇಳ್ರಿ, ಏನ್ ಕ್ವಶನ್ ಐತಿ? ಹಾ ಹೇಳ್ರಿ, ಹೇಳಿ. ಏನ್ರ ಕ್ವಶನ್ಸ್ ಇದ್ರೆ ಕೇಳ್ಬೇಕು ನೀವು, ನಾವು ಬರೀ ಹೇಳ್ತಾ ಹೋಗುದಲ್ಲ. ಏನು ಇಲ್ಲ. ಓಕೆ, ಈಗ ಇಲ್ಲಿ ಇದು ಸಿಂಟ್ಯಾಕ್ಸ್ ನೋಡ್ರಿ, ಡಿಫ್ರೆನ್ಸ್. ಮೆಲಾಕ್ ಸಿಂಟ್ಯಾಕ್ಸ್ ನೋಡಿ ಏನಿದೆ? ಸೈಜ್, ಮೆಲಾಕ್ ಸೈಜ್ ಅಷ್ಟೇ. ಬಟ್ ಇಲ್ಲಿ ಏನಿದೆ? ಕೆಲಾಕ್ ಎನ್ ಕಮ ಸೈಜ್, ಅಂದ್ರೆ ನಂಬರ್ ಆಫ್ ಬ್ಲಾಕ್ಸ್ ಕಮ ಸೈಜ್. ಎಷ್ಟು ಬ್ಲಾಕ್ ಅಷ್ಟು ಸೈಜ್ ಬರ್ತದೆ. ಫಾರ್ ಎಕ್ಸಾಂಪಲ್, ಮೆಲಾಕ್ ಈಕ್ವಲ್ ಟು ಕೆಲಾಕ್ ಯಾವಾಗ ಆಗುತ್ತೆ? ಯಾರಾದ್ರೂ ಸ್ವಲ್ಪ ಇದೇನ್ರ ಅಂಡರ್ಸ್ಟ್ಯಾಂಡ್ ಆಗಿತ್ತು ಅಂದ್ರೆ ಹೇಳ್ತೀರಿ. ಮೆಲಾಕ್ ಈಕ್ವಲ್ ಟು ಕೆಲಾಕ್. ಈಗ ನೋಡಿ, ನಾನೇನ್ ಹೇಳ್ತೀನಿ ಇಲ್ಲಿ. ಫಾರ್ ಎಕ್ಸಾಂಪಲ್ ಸೈಜ್ ಇಸ್ 100 ಅನ್ಕೋರಿ, ಸೈಜ್ ಇಸ್ 100. ಓಕೆ, ಈಗ ಮೆಲಾಕ್ ಈಕ್ವಲ್ ಟು ಕೆಲಾಕ್ ಯಾವಾಗ ಈಕ್ವಲ್ ಆಗ್ತಾವು? ಎನ್ ವ್ಯಾಲ್ಯೂ ಏನಾದ್ರೆ ಈಕ್ವಲ್ ಆಗುತ್ತೆ? 1. ಹೌದಿಲ್ಲ? 1 sir. 1 ಬ್ಲಾಕ್ ಮಾಡಿದ್ರೆ ಕೆಲಾಕು ಮೆಲಾಕ್ ಅಲ್ಲ, ಸಿಂಪಲ್ ಅಲ್ಲ. ಅರ್ಥ ಆಗ್ತಿದ್ಯಾ? ಹಾ sir. ಬ್ಲಾಕ್ ಆದ್ರೆ ಕೆಲಾಕ್ ಆಲ್ಸೋ ಎ ಮೆಲಾಕ್. ಓಕೆ, ನೈಸ್. ಎಲ್ಲರೂ ಆನ್ಸರ್ ಏನು ಚಾಟ್ ಬಾಕ್ಸ್ ಅಲ್ಲಿ ಹಾಕಕತ್ತೀರಿ, ನೋಡಿಲ್ಲ, ಸಾರಿ. ಥ್ಯಾಂಕ್ ಯು, ಗುಡ್. ಓಕೆ, ಏನ್ ಹೇಳತ್ತೀನಿ ನಾನು? ಮೆಲಾಕ್ ಈಕ್ವಲ್ ಟು ಕೆಲಾಕ್ ಯಾವಾಗ? ಎನ್ ಈಕ್ವಲ್ ಟು 1 ಆದ್ರೆ. ಓಕೆ ಓಕೆ, ಡನ್. ಓಕೆ, ನಾವು ವಿಲ್ ಮೂವ್ ಟು ರಿಯಲಾಕ್. ರಿಯಲಾಕ್ ಅಂದ್ರೆ ಏನು? ನಾ ಆಲ್ರೆಡಿ ನಿಮಗ ಸಿಂಪಲ್ ವೇದಾಗ ಹೇಳಿನಿ. ರಿಯಲೋಕೇಟ್ ಅಂದ್ರೆ ಒಂದ್ ಕಡೆ ಅಲೋಕೇಟ್ ಆಗಿದೆ, ಬಟ್ ನಾವು ಯು ವಾಂಟ್ ಟು ಶಿಫ್ಟ್ ಸಮ್ವೇರ್, ದಟ್ ಈಸ್ ರಿಯಲಾಕ್. ಓಕೆ, so if the dynamically allocated memory is insufficient or more than required, you can change the size of the previous allocated memory. Andre if the dynamic allocated memory is insufficient, ಈಗ ಇನಿಷಿಯಲಿ ನೀವೇನೇ ಅನ್ಕೊಂಡಿರಿ, ಒಂದು 10 ಎಲಿಮೆಂಟ್ ಹಾಕೋಣ ಅನ್ಕೊಂಡಿರಿ, ಬಟ್ ಈ ಸದ್ದ ನಿಮ್ಗೆ 12 ಎಲಿಮೆಂಟ್ ಹಾಕ್ಬೇಕಾಗಿದೆ, 12 ಎಲಿಮೆಂಟ್ಸ್ ಯು ನೀಡ್ ಟು ಇನ್ಸರ್ಟ್, ಬಟ್ ಇನಿಷಿಯಲಿ ಯು ಆರ್ ಅಲೋಕೇಟೆಡ್ ಓನ್ಲಿ 10 ಎಲಿಮೆಂಟ್ಸ್. ಈಗ ಏನಾಗ್ಬಿಡುತ್ತೆ? ಇನ್ಸಫಿಷಿಯಂಟ್ ಆಗಿಬಿಡುತ್ತೆ. ಓಕೆ, ನಿಮಗೆ ಹೆಚ್ಚಿಗೆ ಬೇಕು, ಸೊ ಆಗೇನ್ ಮಾಡೋದು? ಹೆಚ್ಚಿಗೆ ಇರೋ ಕಡೆ ಶಿಫ್ಟ್ ಆಗೋದು, ರಿಅಲೋಕೇಟ್ ಆಗೋದು ಅಷ್ಟೇ. ಈಗ ನಿಮಗೆ ನಿಮ್ಮ ರಿಯಲ್ ಲೈಫ್ ನ ತಗೊಂಡ್ರೆ, ಒಂದ್ ಮನೆಯಲ್ಲಿ ಇರ್ತೀರಿ, ಸಿಂಗಲ್ ಬೆಡ್ರೂಮ್ ಮನೆಯಲ್ಲಿ ಇದ್ದೀರಿ ಅನ್ಕೋಣ. ಈಗ ನಮಗೆ ಅದು ಸಾಕಾಗ್ತಿಲ್ಲ, ಏನ್ ಮಾಡ್ತೀರಿ? ಬೇರೆ ದೊಡ್ಡದಿರೋ ಕಡೆ ಶಿಫ್ಟ್ ಆಗ್ತೀರಿ. ಇದಕ್ಕ ರಿಅಲೋಕೇಟ್ ಅಂತಾರ. ಯು ಕ್ಯಾನ್ ಚೇಂಜ್ ದ ಸೈಜ್ ಆಫ್ ದ ಪ್ರೀವಿಯಸ್ ಅಲೋಕೇಟೆಡ್ ಮೆಮರಿ ಯೂಸಿಂಗ್ ರಿಅಲೋಕೇಟ್ ಫಂಕ್ಷನ್. ರಿಅಲೋಕೇಟ್ ಫಂಕ್ಷನ್ ಮಾಡ್ಕೊಂಡು ಬೇರೆ ಕಡೆ ಶಿಫ್ಟ್ ಆಗ್ಬೇಕಾಗತ್ತ. ಸಿಂಟ್ಯಾಕ್ಸ್ ಆಫ್ ರಿಅಲೋಕೇಶನ್ ಈಸ್ ಪಾಯಿಂಟರ್ ರಿಅಲೋಕೇಟ್ ಪಾಯಿಂಟರ್ ಎಕ್ಸ್. ಅಂದ್ರೆ ಎಲ್ಲಿಂದ ನೀವು ರಿಅಲೋಕೇಟ್ ಮಾಡಕ್ ಪಾಯಿಂಟರ್ ಎಷ್ಟು ಸೈಜ್ ಇತ್ತು ಇನಿಷಿಯಲಿ, ಎಲ್ಲಿ ಶಿಫ್ಟ್ ಮಾಡತ್ತೀರಿ. ಓಕೆ, ದಟ್ ಈಸ್ ಪಾಯಿಂಟರ್ ಈಸ್ ರಿಅಲೋಕೇಟೆಡ್ ವಿತ್ ದ ನ್ಯೂ ಸೈಜ್. ಇನಿಷಿಯಲಿ ನಿಮ್ಗೆ ಪಾಯಿಂಟರ್ 10 ಇತ್ತು, ಬಟ್ ಈಗ ಎಷ್ಟಾಯ್ತು? 12 ಆಯ್ತು. ಸೊ ಅಲ್ಲಿಗೆ ಏನಾಗುತ್ತಾ? ಶಿಫ್ಟ್ ಆಯ್ತು. ಕ್ಲಿಯರಾ? ಓಕೆ, ನೆಕ್ಸ್ಟ್ ಈಸ್ ದಿಸ್ ಇಸ್ ಸಿಂಪಲ್ ಪ್ರೋಗ್ರಾಮ್. ಮೇನ್ ಇಲ್ಲಿ ಹೆಡರ್ ಫೈಲ್ ಅಂತ ಹಾಕಿಲ್ಲ ನಾನು, ಜಸ್ಟ್ ಒಂದು ಸಿಂಪಲ್ ಪ್ರೋಗ್ರಾಮ್ ಅಲ್ಲಿ ನಾವು ಸಮ್ ಅನ್ನ ಮಾಡಿ ನೋಡಾಡ್ತೇವೆ. ಅಂತಂದ್ರೆ ಪಾಯಿಂಟರ್ ವೇರಿಯಬಲ್ ಅನ್ನ ಸಮ್ ಮಾಡಿ ನೋಡಾಡ್ತೇವೆ. ಸೊ ಇಲ್ಲಿ ನಾ ಹೇಳ್ತಾ ಹೋಗ್ತೀನಿ. ಇಲ್ಲಿ ಎನ್ ಈಸ್ ಅ ನಂಬರ್ ಆಫ್ ವೇರಿಯಬಲ್ಸ್, ಎಷ್ಟು ಎಲಿಮೆಂಟ್ಸ್ ಹಾಕಕತ್ತೀರಿ. ಐ ಈಸ್ ಲೂಪಿಂಗ್ ಸರನ್ನ ಬೇಕು, ಪಾಯಿಂಟರ್ ಈಸ್ ಮೆಮರಿ ಅಲೋಕೇಟ್ ಮಾಡಬೇಕು. ಸೊ ಸಮ್ ಈಸ್ ಎಲ್ ಬೇಕು ಈಕ್ವಲ್ ಟು 0. ಸೊ 1 by n ಏನ್ ಮಾಡ್ತಾ ಹೋಗ್ತೀರಿ? ನಂಬರ್ ಆಫ್ ಎಲಿಮೆಂಟ್ಸ್ pointer equal to int pointer n comma that is ಕಾಣ್ತಾ ಇದೆಯಾ? ಹಾ ಸರ್. ಪಾಯಿಂಟರ್ ಮೆಲಾಕ್ n into size of integer. n equal to 1 ಇರಬಹುದು, ನೀವೇನು ಯಾವಾಗ್ಲೂ ಇರ್ಬೇಕಂತಿಲ್ಲ. if memory cannot be allocated, ಇದು ಬರ್ತೀವಿ. if pointer equal to null, ಇದ್ರ ಮೀನಿಂಗ್ ಏನಂದ್ರೆ ಕಂಪ್ಯೂಟರ್ ನಲ್ಲೇ ಸ್ಪೇಸ್ ಇಲ್ಲ ಅಂತಂದ್ರೆ ನೀವೇನೋ ಅಸೈನ್ ಮಾಡಕ್ ಆಗಲ್ಲ. ಅರ್ಥ ಆಗ್ತಿದೆ? ಅವಾಗ ಇಫ್ ಇಟ್ ಈಸ್ ಈಕ್ವಲ್ ಟು ನಲ್ಲ ರಿಟರ್ನ್ ಟು 0, ಯಾಕಂದ್ರೆ ನಿಮ್ಗೆ ಏನು ಮಾಡಕ್ ಆಗೋದಿಲ್ಲ. ಕಂಪ್ಯೂಟರ್ ನಲ್ಲೇ ಸ್ಪೇಸ್ ಇಲ್ಲ ಅಂದ್ರೆ ನೀವು ಪ್ರೋಗ್ರಾಮ್ ಬರೆಯಕ್ಕೂ ಆಗಲ್ಲ, ಯೂಶುವಲಿ ಇರಲ್ಲ. ಸೊ ಪ್ರಿಂಟ್ ಆಫ್ ಎರರ್ memory is not allocated because of there is no space in the computer. exit 0. ಅರ್ಥ ಆಗ್ತಿದ್ಯಾ? exit 0.
ಇಫ್ ಪಾಯಿಂಟರ್ ಈಕ್ವಲ್ ಟು ನಲ್ ಮೆಮರಿ ಅಲೋಕೇಶನ್ ಮಾಡಾಕ ನಿಮ್ಗೆ ಸ್ಪೇಸ್ ಇಲ್ಲ ಅಂತಂದ್ರೆ ಎಕ್ಸಿಟ್ ಆಗುತ್ತೆ. ಇಲ್ಲ ಅಂತಂದ್ರೆ ಸ್ಪೇಸ್ ಇತ್ತಂದ್ರೆ ಎಂಟರ್ ದ ಎಲಿಮೆಂಟ್ಸ್, ಒಂದೇ ಎಲಿಮೆಂಟ್ ಹಾಕ್ತೀರಿ. ಪಾಯಿಂಟರ್ ಈಕ್ವಲ್ ಟು ಪಾಯಿಂಟರ್ ಪ್ಲಸ್ ಐ. ಇನಿಷಿಯಲಿ ಪಾಯಿಂಟರ್ ಈಕ್ವಲ್ ಟು 0 ಇತ್ತಂದ್ರೆ ಐ ಈಸ್ ಈಕ್ವಲ್ ಟು 2 ಬೈಟ್ ಆಗುತ್ತೆ, ಯಾಕಂದ್ರೆ ಇಂಟೀಜರ್ ಐತಿ. ಪಾಯಿಂಟರ್ ಈಕ್ವಲ್ ಟು 0, 0 ಪ್ಲಸ್ 2 ಈಸ್ 2 ಆಗುತ್ತೆ. ಹಿಂಗೆ ಇದನ್ನ ಸಮ್ ಮಾಡ್ತಾ ಹೋಗ್ತೀರಿ. ಅಂದ್ರೆ ಇನಿಷಿಯಲಿ 0 ಇತ್ತು, ಈಗ ಪ್ಲಸ್ 2 ಆಯ್ತು, ಅಂದ್ರೆ 2 ಬೈಟ್ ಆಯ್ತು. ನೆಕ್ಸ್ಟ್ ಟೈಮ್ 2, ನೆಕ್ಸ್ಟ್ ಅಗೇನ್ 2, ಯಾಕಂತಂದ್ರೆ ಇಂಟೀಜರ್ ಯಾವಾಗ್ಲೂ 2 ಬೈಟ್ ತಗೋತಾ ಹೋಗ್ತಾ. 2 ಪ್ಲಸ್ 2 ಈಸ್ 4 ಆಗುತ್ತೆ. ನೆಕ್ಸ್ಟ್ ಅಗೇನ್ 2 ಆಗುತ್ತೆ. ಈಗ n is equal to 5 ಎಲಿಮೆಂಟ್ಸ್ ಇದ್ದು ಅಂದ್ರೆ 5 ಟೈಮ್ಸ್ ಇಂಟೀಜರ್ ಸಮ್ ಮಾಡುತ್ತೆ. ಅಂದ್ರೆ 2 ಪ್ಲಸ್ 4 ಪ್ಲಸ್ 6 ಪ್ಲಸ್ 8 ಪ್ಲಸ್ 10 ಅಂದ್ರೆ ಎಷ್ಟಾಯ್ತು ಅಷ್ಟ ಸಮ್ ಅನ್ನ ನಿಮಗೆ ಮಾಡಿಕೊಡುತ್ತೆ. ಓಕೆ, ಸೊ ದೆನ್ this is today's class. I will recap just dynamic memory allocation, malloc, calloc, free and realloc ಫಂಕ್ಷನ್ ಬಗ್ಗೆ ತಿಳ್ಕೊಂಡೇವಿ. ಬಡಿ ಡೈನಾಮಿಕ್ ಮೆಮರಿ ಅಲೋಕೇಶನ್ ಅಂದ್ರೇನು, ಮೆಲಾಕ್ ಅಂದ್ರೇನು, ಕೆಲಾಕ್ ಅಂದ್ರೇನು, ಫ್ರೀ ಅಂದ್ರೇನು, ರಿಯಲಾಕ್ ಅಂದ್ರೇನು, ಇದರದ್ದು ಸಿಂಟ್ಯಾಕ್ಸ್ ಅನ್ನು ತಿಳ್ಕೊಂಡೇವಿ. ನೀವು ಎಲ್ಲರೂ ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ನಿಮ್ಮ ನೋಟ್ಸ್ ಅಲ್ಲಿ ಇದನ್ನ ಬರ್ಕೋಬೇಕು. ಇವತ್ತಿಲ್ದು ಅದನ್ನ ಬರ್ಕೊಂಡು ನನಗೊಂದು ಏನೋ ಸ್ಕ್ಯಾನ್ ಮಾಡಿ ಕಳಿಸ್ಬೇಕು. ಓಕೆ, ಎಲ್ಲರೂ ಅಂದ್ರೆ ನಿಮ್ ನೋಟ್ಸ್ ಅಲ್ಲಿ ಬರೆಯಾಗ್ತಿರತ್ತ, ನನ್ ಕನ್ಫರ್ಮೇಶನ್ ಬೇಕಷ್ಟೇ. ಇದನ್ನ ನೋಡ್ಕೋರಿ, ಆಸ್ ಇಟ್ ಈಸ್ ನೋಡ್ಕೊಂಡ್ ಬರೆದು ಕಳಿಸ್ರಿ. ಓಕೆ, ಇಲ್ಲಿ ಸ್ವಲ್ಪ ಏನಂತಾರ ಅದರ ರಿಲೇಟೆಡ್ ಸಮ್ MCQ ಕ್ವಶನ್ಸ್ ಹಾಕಿನಿ ನಾನು. ಈಗ ಆನ್ಸರ್ನ ಹಾಕ್ಬಿಟ್ಟಿನಿ. ಓಕೆ, ಒಂದ್ಸರಿ ನೋಡ್ಕೊಡ್ರಿ, ಯಾಕಂದ್ರೆ ಆನ್ಸರ್ ಹಾಕಿರೋದ್ರಿಂದ ನಿಮ್ಗೆ ಆಲ್ರೆಡಿ ಕಳಿಸಿನಿ. ನೆಕ್ಸ್ಟ್ ಸ್ಲೈಡ್ ಲಿಂದ ಏನ್ ಮಾಡ್ತೀನಿ, ಬರೀ ಕ್ವಶನ್ಸ್ ಹಾಕ್ತೀನಿ. ನೆಕ್ಸ್ಟ್ ಒನ್ ಡೇ ಬಿಟ್ಟು ನಿಮ್ಗೆ ಆನ್ಸರ್ಸ್ ಕೇಳ್ತೀನಿ, ಹುಡುಕಿ ನಮ್ಗೆ ಕೇಳ್ಬೇಕು. ಓಕೆ, ಇವು 5 ಕ್ವಶನ್ಸ್ಗೆ ವಿತ್ ಕ್ವಶನ್ ವಿತ್ ಆನ್ಸರ್ ಅದಾವು. ಸೊ ಎಲ್ಲರೂ ಒಂದ್ಸರಿ ನೋಡ್ರಿ. ನಾಳೆ ನಾನು ರ್ಯಾಂಡಮ್ ಆಗಿ ನೀವು ಅಟೆಂಡೆನ್ಸ್ ಕೇಳೋ ಹೊತ್ನಾಗ ನಾಳೆ ಇದನ್ನ ಮಾಡ್ತೀನಿ. ಇವತ್ತು 22 ಮೆಂಬರ್ಸ್ ಅಟೆಂಡ್ ಆಗಿರಿ, ನಾನು ಅಟೆಂಡೆನ್ಸ್ ತಗೊಳ್ತಾ ಇದ್ದೀನಿ. ಓಕೆ, 22 ಮೆಂಬರ್ಸ್ ಅಟೆಂಡ್ ಆಗಿರಿ. ಈ ಸದ್ದ 20 ಇದ್ರಿ, ಇಬ್ರು ಲೆಫ್ಟ್ ಆಗ್ಯಾರ. ಅವ್ರ ಅದು ಏನ್ ಪ್ರಾಬ್ಲಮ್ ನೋಡೋಣ. ಸೊ 22 ಮೆಂಬರ್ಸ್ ನಾನು ಅಟೆಂಡೆನ್ಸ್ ಅನ್ನ ತಗೋತೀನಿ. ಓಕೆ, ಇವು 5 ಕ್ವಶನ್ಸ್ ಅದಾವು. 5 ಕ್ವಶನ್ಸ್ ಗಳಿಗೆ ಸ್ವಲ್ಪ ಆನ್ಸರ್ ಗಳನ್ನ ನೋಡ್ಕೊಳ್ಳಿ. ನಾನು ರ್ಯಾಂಡಮ್ ಆಗಿ ನಾಳೆಗೆ 5 ಮೆಂಬರ್ಸ್ ಗೆ ಕೇಳ್ತೀನಿ. ಓಕೆ, ಥ್ಯಾಂಕ್ ಯು. ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್ ಯು ಕ್ಯಾನ್ ಆಸ್ಕ್ ನೌ. ಯಾರಾದ್ರೂ ಕ್ವಶನ್ಸ್ ಇದ್ರೆ ಕೇಳ್ರಿ. ಎನಿ ಕ್ವಶನ್ಸ್? ಎಲ್ಲರೂ ತಿಳಿದ್ಬಿಡ್ತಾ? ಕೇಳ್ರಿ, ಒಂದಾರು ಕ್ವಶನ್ಸ್ ಕೇಳ್ರಿ. ಇದು ಒಂದು ಕ್ವಶನ್ ಕೇಳಿಲ್ಲ ಅಂದ್ರೆ ಒಂದು ಕಂಪ್ಲೀಟ್ ತಿಳಿದ್ಬಿಟ್ಟಿದೆ ಅಂತ, ಇಲ್ಲ ಒಟ್ಟ ತಿಳಿದಿಲ್ಲ ಅಂತ. ಕಂಪ್ಲೀಟ್ ತಿಳಿದ್ರು ಕೇಳ್ತೀರಿ, ಇಲ್ಲ ತಿಳಿಲಿಕ್ಕಂದ್ರೆ ಕೇಳ್ತೀರಿ. ಓಕೆ, ಐ ಹೋಪ್ ಏನು ಕ್ವಶನ್ಸ್ ಇಲ್ಲ. ದೆನ್ ಐ ಹೋಪ್ ದೇರ್ ಇಸ್ ನೋ ಡೌಟ್. ಓಕೆ, ನಿಮ್ಗೆ ಏನಾರ ಕ್ವಶನ್ಸ್ ಅದಾವನ್ರಿ? ಹಾ ಕೇಳ್ರಿ. ಯಾರು? ಶಿಲ್ಪಾ ಬೆಳಕಿಂಡಿ, ಏನಾರ ಕ್ವಶನ್ಸ್ ಇದ್ರೆ ಕೇಳ್ರಿ. ಕೇಳ್ರಿ ಫಾಸ್ಟ್, ಕೇಳ್ರಿ ಫಾಸ್ಟ್. Okay, no problem, you can leave now. Okay, tomorrow again I will intimate you because I don't know exact timing. Okay, ನಿಮಗೆ ಯಾವುದು ಟೈಮ್ ಕಂಫರ್ಟೇಬಲ್ ಯಾರಾದ್ರೂ ಹೇಳಕ್ಕಾಗುತ್ತೆ? ಪ್ರೋಗ್ರಾಮ್ 1 second you need to explain. I need to explain. Okay, I will explain. Okay, ನಾಳೆ ಎಕ್ಸ್ಪ್ಲೇನ್ ಮಾಡಿ, ಈಗಲೇ ಎಕ್ಸ್ಪ್ಲೇನ್ ಮಾಡಿ. ಓಕೆ, ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಹಾ, ಓಕೆ, ಇಲ್ಲಿ ಸಿಂಪಲ್ ಪ್ರೋಗ್ರಾಮು. 1 second ಐ ವಿಲ್ ಎಕ್ಸ್ಪ್ಲೇನ್. ಐ ಥಿಂಕ್ ಫಾಸ್ಟ್ ಹೇಳಿದ್ನಿ ಅನ್ಸುತ್ತೆ, ಇನ್ನೊಮ್ಮೆ ಹೇಳ್ತೀನಿ, ಏನು ತೊಂದರೆ ಇಲ್ಲ. ಓಕೆ, ಹಾ, ಓಕೆ, ದಿಸ್ ಇಸ್ ಅ ಪ್ರೋಗ್ರಾಮ್. ನಾವು ಹೆಡರ್ ಫೈಲ್ ಹಾಕಿಲ್ಲ, ಬಿಕಾಸ್ ಎವ್ರಿ ಟೈಮ್ ನೀವೇ ಹೆಡರ್ ಫೈಲ್ ಹಾಕೋತೀರಿ. ಇಲ್ಲಿ 2 ಹೆಡರ್ ಫೈಲ್ಸ್ ನೆಸೆಸರಿ ಹಾಕೋಬೇಕು. ಒಂದು ಸ್ಟ್ಯಾಂಡರ್ಡ್ ಲೈಬ್ರರಿ ಫಂಕ್ಷನ್, ಸ್ಟ್ಯಾಂಡರ್ಡ್ stdio.h ಒಂದು ಹಾಕೋಬೇಕು, ಸ್ಟ್ಯಾಂಡರ್ಡ್ ಲಿಬ್ ಒಂದು ಹಾಕೋಬೇಕು. 2 ಹೆಡರ್ ಫೈಲ್ ಅನ್ನು ಹಾಕೋಬೇಕು. ಇಲ್ಲಿ ಟೋಟಲ್ ಆಗಿ 3 ವೇರಿಯೇಬಲ್ಸ್ ಅದಾವು. ಎನ್, ಐ, ಪಿ ಅಂದ್ರೆ ಪಿ ಅಂದ್ರೆ ಪಾಯಿಂಟರ್ ವೇರಿಯೇಬಲ್, ಸ್ಟಾರ್ ಹಾಕಿದ್ರೆ ಪಾಯಿಂಟರ್ ವೇರಿಯೇಬಲ್, ಅಂಡ್ ಸಮ್. ನಾವ್ ಏನ್ ಮಾಡಾಕತ್ತೀವಿ ಅಂದ್ರೆ ಸಮ್ ಆಫ್ ಅಡ್ರೆಸಸ್ ಮಾಡ್ದಂಗೆ ಪಾಯಿಂಟರ್ ವೇರಿಯೇಬಲ್ ಅನ್ನ ಅಡ್ರೆಸ್ ಮಾಡತ್ತೀವಿ. ಬಟ್ ಟೈಪ್ ಏನೈತಿ? ಇಂಟೀಜರ್ ಐತಿ. ಇಂಟೀಜರ್ ಅಂದ್ರೆ ಆಬ್ವಿಯಸ್ಲಿ ಏನು, 2 ಬೈಟ್ ಆಫ್ ಮೆಮರಿ ಬೇಕು. ಲೆಟ್ ಅಸ್ ಅಸ್ಯೂಮ್ ಇನಿಷಿಯಲಿ ಸಮ್ ಈಕ್ವಲ್ ಟು 0. ಇಲ್ಲೇ ನಾವು ಪ್ರೋಗ್ರಾಮ್ ನಲ್ಲೇ ಬರ್ದೇವಿ, ಅಂದ್ರೆ ಇನಿಷಿಯಲಿ ಸಮ್ ಇಸ್ 0. ನೆಕ್ಸ್ಟ್ ಟೈಮ್ ಈಗ ಇಲ್ಲಿ ಬರ್ತೇವೆ ನಾನು ಪಾಯಿಂಟರ್ಗೆ. ಇಲ್ಲಿ ಎಲಿಮೆಂಟ್ಸ್ ಫಾರ್ ಎಕ್ಸಾಂಪಲ್ 5 ಎಲಿಮೆಂಟ್ 4 ಎಲಿಮೆಂಟ್ ತಗೊಳ್ತೀವಿ ಅನ್ಕೋಣ. n is equal to 4. ಎಂಟರ್ ದ ಎಲಿಮೆಂಟ್ %d, scanf %d, address of n. So 4 element. So pointer equal to malloc n. What is your n? 4 into what is your size of integer? 2. 4 into 2, how much memory? 8 byte of memory required to store. 8 byte of memory required to store 4 elements ಅಂತ ಕಂಪ್ಯೂಟರ್ಗೆ ಹೇಳುತ್ತದೆ ಪಾಯಿಂಟರ್ ವೇರಿಯೇಬಲ್.
ಸೊ 8 ಬೈಟ್ ಆಫ್ ಮೆಮರಿ ರಿಸರ್ವ್ ಮಾಡುತ್ತೆ ಯಾವುದು ಮೆಲಾಕ್ ಫಂಕ್ಷನ್. ಈ ಪಾಯಿಂಟರ್ ವೇರಿಯಬಲ್ ನಲ್ಲಿ ಆ ಮೆಮರಿಯಲ್ಲಿ 8 ಬೈಟ್ ಆಫ್ ಮೆಮರಿ ರಿಸರ್ವ್ ಆಯ್ತು. ಇಲ್ಲಿ ಕೇಳುತ್ತಾ ರಿಸರ್ವ್ ಆಗೋಕೆ ಆದ್ಮೇಲೆ ಇಫ್ ಪಾಯಿಂಟರ್ ಈಕ್ವಲ್ ಟು ನಲ್ ಅಂದ್ರೆ ರಿಸರ್ವ್ ಮಾಡಕ್ ಹೋಗ್ಯದಲ್ಲ 8 ಬೈಟ್ ಆಫ್ ಮೆಮರಿ ತಗೊಂಡು ಅಲ್ಲಿ 8 ಬೈಟ್ ಆಫ್ ಮೆಮರಿನೇ ಸ್ಪೇಸ್ ಇಲ್ಲ, 6 ಇದೆ 4 ಇದೆ ಅಥವಾ 8 ಬೈಟ್ ಇಲ್ಲ, ಅವಾಗ ಏನ್ ಮಾಡುತ್ತೆ ಆಬ್ವಿಯಸ್ಲಿ ಏನು ಇಲ್ಲ, ದೇರ್ ಇಸ್ ನೋ ಸ್ಪೇಸ್ ಇನ್ ದ ಕಂಪ್ಯೂಟರ್, ಇನ್ಸಫಿಶಿಯಂಟ್ ಮೆಮರಿ ಅಂತ ಬರುತ್ತೆ. ಯೂಶುವಲ್ ನಿಮ್ ಕಂಪ್ಯೂಟರ್ನೇ ಬರಲ್ಲ, ನಿಮ್ಮ ಮೊಬೈಲ್ ಅಲ್ಲಿ ಬಂದಿರ್ತದೆ ಇಮೇಜ್ ಎಲ್ಲ ಸ್ಟೋರ್ ಆಗಿ ಇನ್ಸಫಿಶಿಯಂಟ್ ಮೆಮರಿ ಅಂತ ಬರುತ್ತೆ. ಇನ್ಸಫಿಶಿಯಂಟ್ ಮೆಮರಿ ಇತ್ತು ಆಬ್ವಿಯಸ್ಲಿ ನಿಮಗೆ ಪ್ರೋಗ್ರಾಮ್ ರನ್ ಆಗಲ್ಲ. ಅವಾಗ ಏನಾಗುತ್ತಾ ಎರರ್ ಮೆಮರಿ ಈಸ್ ನಾಟ್ ಅಲೋಕೇಟೆಡ್ ಅಂತ ಬರುತ್ತಾ, ಎಕ್ಸಿಟ್ 0 ಹೊರಗೆ ಬಂದ್ಬಿಡುತ್ತಾ, ಪ್ರೋಗ್ರಾಮ್ ಸ್ಟಾಪ್ ಬಿಕಾಸ್ ದೇರ್ ಇಸ್ ನೋ ಸ್ಪೇಸ್ ಟು ರನ್ ದ ಪ್ರೋಗ್ರಾಮ್. ನೆಕ್ಸ್ಟ್ ಹೋಗ್ತೀರಿ ಪ್ರಿಂಟ್ ಎಂಟರ್ ಎಲಿಮೆಂಟ್ ಅನ್ನು ಎಂಟರ್ ಮಾಡ್ತೀರಿ. ಫಾರ್ ಐ ಇಸ್ ಈಕ್ವಲ್ ಟು ಅಂದ್ರೆ ಮೆಮರಿಗೆ ಇತ್ತಂದ್ರೆ ಐ ಇಸ್ ಈಕ್ವಲ್ ಟು 0, ಐ ಲೆಸ್ ದ್ಯಾನ್ n what is your n 4 less than 4 means 0 less than 4 yes true, I plus ಆಯ್ತು. come inside percentage d pointer plus I what is your pointer initially ನಿಮ್ಗೆ ಗೊತ್ತೈತಿ. ಓಕೆ 8 ಎಷ್ಟು ಬೇಕು ಮೆಮರಿ ನಿಮಗೆ 8 ಬೈಟ್ ಆಫ್ ಮೆಮರಿ ಬೇಕಾಗಿತ್ತು, ಬಟ್ ಇಲ್ಲಿ ಎಲ್ಲಿಂದ ಸ್ಟಾರ್ಟ್ ಮಾಡತ್ತೀನಿ ನಾನು 0 ಅಲ್ಲಿಂದ ಸ್ಟಾರ್ಟ್ ಮಾಡತ್ತೀನಿ. ಪ್ಲಸ್ ಇನಿಷಿಯಲಿ 0 ಇರುತ್ತೆ. ಓಕೆ ಸಮ್ ಇಸ್ ಈಕ್ವಲ್ ಟು ಪಾಯಿಂಟರ್ ವಾಟ್ ಇಸ್ ದ ಪಾಯಿಂಟರ್ ವ್ಯಾಲ್ಯೂ ಆಕ್ಚುಲಿ ನಿಮ್ಗೆ 8 ಬೇಕು. ಓಕೆ ಬಟ್ ನಿಮ್ಗೆ ಅಲೋಕೇಶನ್ ಹೆಂಗ್ ಮಾಡತ್ತೀರಿ 1 by 1 ಮಾಡತ್ತೀರಿ. ಓಕೆ ಸೊ ಐ ಇಸ್ ಈಕ್ವಲ್ ಟು 0 ಪ್ಲಸ್ ಪಾಯಿಂಟರ್ ಸಮ್ ಇಸ್ ಈಕ್ವಲ್ ಟು ಸಮ್ ಪ್ಲಸ್ ಸಮ್ ಆಫ್ n ನಂಬರ್ಸ್ ಅಂತ ಪ್ರೋಗ್ರಾಮ್ ಮಾಡಿದ್ದೀವಿ. ಎಷ್ಟು ಜನಕ್ಕೆ ನೆನಪಿದೆ ಸಮ್ ಆಫ್ n ನಂಬರ್ಸ್ ಅಂತ ಬರ್ದಿರ್ಲಾ? ಸಮ್ ಆಫ್ n ನಂಬರ್ ಸಿ ಪ್ರೋಗ್ರಾಮ್ ಅಲ್ಲಿ. ಹಲೋ ಬರ್ದಿರಿ? ಸಮ್ ಆಫ್ n ನಂಬರ್ ನಿಮ್ ಲ್ಯಾಬ್ಗೆ ಇತ್ತು, ಜಸ್ಟ್ ಸಮ್ ಮಾಡಾಕ ಸಮ್ ಇಸ್ ಈಕ್ವಲ್ ಟು ಸಮ್ ಪ್ಲಸ್ ಐ ಅಲ್ಲಿ ಪ್ರೋಗ್ರಾಮ್ ಬರ್ತೇವೆ. ಈಗ ಒಂದ್ ಕೆಲಸ ಮಾಡ್ರಿ, ಇದನ್ನ ಜಸ್ಟ್ ಏನ್ ಮಾಡಾಕ ಅಂದ್ರೆ ಪಾಯಿಂಟರ್ ವೇರಿಯಬಲ್ ಅಂತ ತಗೊಂಡು ನನಗೆ 8 ಬೈಟ್ ಆಫ್ ಮೆಮರಿ ಅಲೋಕೇಶನ್ ಮಾಡಬೇಕು. ಫಸ್ಟ್ 2 ಬೈಟ್ 4 ಬೈಟ್ 6 ಬೈಟ್ ಬಿಕಾಸ್ ಇಂಟೀಜರ್ ರಿಕ್ವೈರ್ಸ್ 2 ಬೈಟ್ಸ್ ಎವ್ರಿ ಟೈಮ್, ಅದು ಆಡ್ ಮಾಡ್ತಾ ಹೋಗುತ್ತೆ. ಒಂಚೂರು ಇದನ್ನ ಪ್ರೋಗ್ರಾಮ್ ರನ್ ಮಾಡಿ ನೋಡ್ರಿ ನಿಮ್ಮ ಮನೆಯಲ್ಲಿ. ಐ ಥಿಂಕ್ ನಿಮ್ಗೆ ಲ್ಯಾಪ್ಟಾಪ್ ಕೊಟ್ಟಾರಲ್ಲ? ಇಲ್ಲ ನಿಮ್ ಬೆಚ್ಚಿಗಿಲ್ಲ. ಓಕೆ ನೀವು ಯಾರ್ಯಾರ ಕಂಪ್ಯೂಟರ್ ಅದ ಸ್ವಲ್ಪ ಇದನ್ನ ರನ್ ಮಾಡಿ ನೋಡ್ರಿ. ರನ್ ಮಾಡಿ ನೋಡಿ ನಾಳೆ ಏನೈತಿ 1 ಸೆಕೆಂಡ್ ಸ್ಟಾರ್ಟ್ ಮಾಡೋಣ. ಓಕೆ ಸಮ್ ಆಫ್ n ನಂಬರ್ಸ್ ಪ್ರೋಗ್ರಾಮ್ ಅನ್ನ ಆಲ್ರೆಡಿ ಸಿ ಪ್ರೋಗ್ರಾಮ್ ಮಾಡಿರಿ. ಅದೇ ಫಾರ್ಮುಲಾ ಇದನ್ನ ಈ ಕೂಡಿ ಬರ್ತೇವಿ. ಇದನ್ನ ಹೆಂಗ್ ಮಾಡ್ರಿ ಅಂದ್ರೆ ಸಮ್ ಇಸ್ ಈಕ್ವಲ್ ಟು ಸಮ್ ಪ್ಲಸ್ ಪಾಯಿಂಟರ್, ಇದು ಪಾಯಿಂಟರ್ ವೇರಿಯಬಲ್ ಇದು ಇಂಟು ಅಂತ ತಿಳ್ಕೊಬಾರ್ದು ಅಂತಿದ್ರೆ ಪಾಯಿಂಟರ್ ಪ್ಲಸ್ ಐ ಇದು ಫಾರ್ಮುಲಾ. ಸಮ್ ಇಸ್ ಈಕ್ವಲ್ ಟು ಅರ್ಥ ಆಗ್ತಿದ್ಯಾ? ಇದೊಂಚೂರು ರನ್ ಮಾಡಿ ನೋಡ್ತೀರಿ? ಹಲೋ ಓಕೆ ಸ್ವಲ್ಪ ನಾಳೆ ಇದೊಂಚೂರು ರನ್ ಮಾಡಿ ನೋಡ್ರಿ. ಒಂಚೂರು ಐ ಆಮ್ ಯೂಸಿಂಗ್ ಡ್ರಾಯಿಂಗ್ ಜಸ್ಟ್ ಏನಾರ ಬರೆಯೋಕ್ಕಾಗತ್ತ ಅಂತ. ಓಕೆ ಇದನ್ನ ಒಂಚೂರು ಬರ್ದು ನೋಡ್ರಿ. ಓಕೆ ಥ್ಯಾಂಕ್ ಯು. ಎನಿ ಡೌಟ್ಸ್? ಸಮ್ ಆಫ್ n ನಂಬರ್ಸ್ ಇವನ್ n ನಂಬರ್ಸ್ ಮಾಡ್ದಂಗೆ ಅಷ್ಟೇ, ಒಂದ್ಸರಿ ಬರ್ದು ನೋಡ್ರಿ. ನೆಕ್ಸ್ಟ್ ಯಾರಾದ್ರು ಕ್ವಶನ್ಸ್ ರೀ? ಫಾಸ್ಟ್ ವೆಲ್ಕಮ್. ಒಂದ್ಸರಿ ಬರ್ದು ನೋಡ್ರಿ ಅನುಷ್. ಐ ಥಿಂಕ್ ಈಗ ಕ್ಲಿಯರ್ ಆಯ್ತು ಅನ್ಕೋತೀನಿ. ಇನ್ನೊಂದ್ಸರಿ ಬರ್ದು ನೋಡ್ರಿ. ಜಸ್ಟ್ ಅಲ್ಲಿ ಏನಾಗ್ತಿದೆ ಅಂದ್ರೆ ಇನಿಷಿಯಲಿ ಐ ಇಸ್ಕೊಟ್ಟು ಪಾಯಿಂಟರ್ 0 ಇರುತ್ತೆ, 0 ಪ್ಲಸ್ 2 ನೆಕ್ಸ್ಟ್ ಐ ಅಗೇನ್ ಇಂಟೀಜರ್ ಇನ್ಕ್ರಿಮೆಂಟ್ ಇರುತ್ತೆ, ಪ್ಲಸ್ 4 2 ಪ್ಲಸ್ 2 4 ಆಗುತ್ತೆ, ಪ್ಲಸ್ ಮತ್ತೆ 2 ಇಂಟೀಜರ್ ಆ್ಯಡ್ ಆಗುತ್ತೆ ಅಂದ್ರೆ 4 ಪ್ಲಸ್ 2 8 6 ಆಗುತ್ತೆ. ಹಂಗ n ಎಲಿಮೆಂಟ್ ಇರುತ್ತೆ ಅಲ್ಲಿ ಮಟ್ಟ ಆ್ಯಡ್ ಆಗ್ತಾ ಹೋಗುತ್ತೆ. ಸಮ್ ಆಫ್ n ನಂಬರ್ಸ್ ಪ್ರೋಗ್ರಾಮ್. ಓಕೆ ನೆಕ್ಸ್ಟ್. ಓಕೆ may I stop now? End up now? Yes, sir. Okay, thank you for joining. Tomorrow we'll meet once again. I think Saturday alla nale nodoಣ. Okay, thank you.